ಮಾಲಿಕೆಯಲ್ಲಿ ಚೆನ್ನೈನಿಂದ ಬಂದಿರತಕ್ಕಂತಹ ವಿದ್ವಾಂಸರಾದಂತಹ ಮಳಗಿ ಗುರುರಾಜಾಚಾರ್ಯರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೀ ಮಳಗಿ ಗುರುರಾಜಾಚಾರ್ಯರು ಮೂಲತಃ ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯ ಖೋಡ ಎನ್ನುವ ಊರಿನವರು. ಮಳಗಿ ಗುರುರಾಜಾಚಾರ್ಯರು ಶ್ರೀ ಮಳಗಿ ಕೃಷ್ಣಾಚಾರ್ ಹಾಗೂ ರುಕ್ಮಿಣಿಬಾಯಿ ಅವರ ಸುಪುತ್ರರಾಗಿರುತ್ತಾರೆ. ತಮ್ಮ ಸುಧಾ ವ್ಯಾಸಂಗವನ್ನ ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ 1992ರಲ್ಲಿ ಮುಗಿಸಿ ಪ್ರಸ್ತುತ ಚೆನ್ನೈ ವಾಸಿಗಳಾಗಿರುತ್ತಾರೆ. ಚೆನ್ನೈ ನಗರದಲ್ಲಿ ಇರತಕ್ಕಂತಹ ಆನಂದ ತೀರ್ಥ ವಿದ್ಯಾಪೀಠದಲ್ಲಿ ಅವರು ಅಧ್ಯಾಪಕರಾಗಿ ಅವರ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಪ್ರತಿನಿತ್ಯದಲ್ಲಿಯೂ ಸಹ ಧಾರ್ಮಿಕ ವೃತ್ತಿಯದಲ್ಲೇ ಇರತಕ್ಕಂತಹ ಶ್ರೀ ಗುರುರಾಜಾಚಾರ್ಯರಿಗೆ ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿ ಹಾಗೂ ಸರ್ವಮೂಲ ಪ್ರತಿಷ್ಠಾನ ತಿರುವಳ್ಳೂರ್ ಇವೆರಡೂ ಸಮಿತಿಗಳ ಪರವಾಗಿ ಸ್ವಾಗತಿಸುತ್ತಾ ಅವರಿಗೆ ಕೊಟ್ಟಿರತಕ್ಕಂತಹ ಈ ದಿವಸದ ವಿಚಾರ ಈಶಾವಾಸ್ಯ ಉಪನಿಷತ್ ಖಂಡಾರ್ಥ, ಆ ಪ್ರವಚನವನ್ನ ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀಪಾದಂಗಳವರ ಚರಣ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಣೆ ಮಾಡ್ತಾ, ನೆರೆದ ಎಲ್ಲ ಭಗವದ್ಭಕ್ತರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಈಶಾವಾಸ್ಯೋಪನಿಷತ್ ಖಂಡಾರ್ಥ ಈ ವಿಷಯದ ಬಗ್ಗೆ ಕೆಲವು ಮಾತುಗಳನ್ನು ಗುರುಗಳ ಸಮ್ಮುಖದಲ್ಲಿ ಅರ್ಪಣೆ ಮಾಡಬೇಕು ಎಂಬುದಾಗಿ ಸಂಕಲ್ಪವನ್ನು ಮಾಡಿ ಕೂತ್ಕೊಂಡಿದ್ದೇನೆ. ಇದಕ್ಕೆ ಈಶಾವಾಸ್ಯೋಪನಿಷತ್ ಎಂಬುದಾಗಿ ಪ್ರಸಿದ್ಧಿ ಇದೆ. ಆದರೆ ಇದಕ್ಕೆ ಇನ್ನೊಂದು ಹೆಸರಿದೆ, ಯಾಜ್ಞೀಯ ಮಂತ್ರೋಪನಿಷತ್ ಅಥವಾ ಯಾಜ್ಞೀಯ ಉಪನಿಷತ್ ಎಂಬುದಾಗಿ. ಯಾಕೆ ಅಂದರೆ, ಈ ಮಂತ್ರ ಸ್ವಯಂಭುವ ಮನು, ಆ ಸ್ವಯಂಭುವ ಮನು ಒಂದು ಸಲ ತಪಸ್ಸನ್ನ ಮಾಡ್ತಾ ಕುತ್ಕೊಂಡಿರುವಾಗ ಅಸುರರು ಆ ಸ್ವಯಂಭುವ ಮನುವನ್ನ ನುಂಗ್ಲಿಕ್ಕೆ ಬಂದ್ರಂತೆ. ಆಗ ಆ ಸ್ವಯಂಭುವ ಮನು ಏನು ಮಾಡಿದ ಅಂದರೆ, ತನ್ನ ಮಗಳ ಮಗ ದೌಹಿತ್ರ, ಅದು ಯಜ್ಞನಾಮಕನಾಗಿರ್ತಕ್ಕಂಥ ಭಗವಂತನೇ ತನ್ನ ಮಗಳಲ್ಲಿ ಆಕೂತಿಯಲ್ಲಿ ಅವತಾರವನ್ನ ಮಾಡಿದ್ದಾನೆ. ಅಂತಹ ಯಜ್ಞನಾಮಕನಾಗಿರ್ತಕ್ಕಂತಹ ಭಗವಂತನ ಸ್ತೋತ್ರವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಂತೆ ಸ್ವಯಂಭುವ ಮನು. ಅಂತಹ ಮಂತ್ರಗಳು ಸ್ವಯಂಭುವ ಮನು ಕಂಡುಕೊಂಡಿರ್ತಕ್ಕಂತಹ ಮಂತ್ರ, ಯಜ್ಞನಾಮಕನಾಗಿರ್ತಕ್ಕಂತಹ ಭಗವಂತನನ್ನ ಸ್ತೋತ್ರ ಮಾಡತಕ್ಕಂತಹ ಮಂತ್ರಗಳೇ ಈ ಈಶಾವಾಸ್ಯೋ
ಉಪನಿಷತ್ ಮಂತ್ರಗಳು. ಆದ್ದರಿಂದ ಇದನ್ನ ಯಾಜ್ಞೀಯ ಮಂತ್ರ ಉಪನಿಷತ್ ಎಂಬುದಾಗಿಯೂ ಕೂಡ ಕರೀತಾ ಇದ್ದಾರೆ. ಇದು ಪ್ರಾರಂಭ ಆಗತಕ್ಕಂಥದ್ದು ಈಶಾವಾಸ್ಯಮಿದಂ ಸರ್ವಂ ಎಂಬುದಾಗಿ. ಆದ್ದರಿಂದ ಇದನ್ನ ಈಶಾವಾಸ್ಯೋಪನಿಷತ್ ಎಂಬುದಾಗಿ ಎಲ್ಲರೂ ಕೂಡ ಕರೀತಾ ಇದ್ದಾರೆ. ನಾವು ಮೊದಲು ಉಪನಿಷತ್ ಅಂದ್ರೆ ಏನು ಅಂತ ನೋಡೋಣ. ಉಪನಿಷತ್ತುಗಳು ಅಂದ್ರೆ ಉಪನಿಷತ್. ಉಪ ಅಂದ್ರೆ ಸಮೀಪ ಅಂತ ಅರ್ಥ. ಸಮೀಪ ಅಂದ್ರೆ ಭಗವಂತನ ಸಮೀಪಕ್ಕೆ, ನಿಷತ್ ತೆಗೆದುಕೊಂಡು ಒಯ್ತಕ್ಕಂಥದ್ದು ಅಂತ ಅರ್ಥ. ಯಾವುದು ಭಗವಂತನ ಸಮೀಪಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತದೋ ಅದನ್ನ ಉಪನಿಷತ್ ಎಂಬುದಾಗಿ ಶಾಸ್ತ್ರಗಳಲ್ಲಿ ಕರೀತಾ ಇದ್ದಾರೆ. ವೇದಗಳು ಎಲ್ಲವೂ ಕೂಡ ಭಗವಂತನ ಸ್ತೋತ್ರ. ವೇದಗಳಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಅಕ್ಷರಗಳೂ ಕೂಡ ಅದು ಭಗವಂತನ ಮಹಿಮೆಯನ್ನು ಕೊಂಡಾಡ್ತಾ ಇದೆ. ಅದರಲ್ಲಿಯೂ ವಿಶೇಷವಾಗಿ ಉಪನಿಷತ್ತುಗಳು ಕೇವಲ ಭಗವಂತನ ಮಹಿಮೆಯನ್ನೇ ಹೇಳಲಿಕ್ಕೋಸ್ಕರ, ಅವನ ತತ್ವಗಳನ್ನೇ ತಿಳಿಸ್ಲಿಕ್ಕೋಸ್ಕರ ಹೊರಟಿರ್ತಕ್ಕಂಥದ್ದು ಉಪನಿಷತ್ತುಗಳು. ಆದ್ದರಿಂದ ಅವುಗಳಿಗೆ ಶಾಸ್ತ್ರದಲ್ಲಿ ಅಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಅಂತಹ ಉಪನಿಷತ್ತುಗಳಲ್ಲಿ ಪ್ರಸಿದ್ಧವಾದ ಉಪನಿಷತ್ತುಗಳು 10 ಉಪನಿಷತ್ತುಗಳು, ದಶೋಪನಿಷತ್ ಎಂಬುದಾಗಿ ನಾವು ಕರಿತಾ ಇದ್ದೇವೆ. ಈ 10 ಉಪನಿಷತ್ತುಗಳಿಗೂ ಕೂಡ ಶ್ರೀಮದ್ ಆಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ. ಅದಕ್ಕೆ ಟೀಕಾಕೃತ್ಪಾದರು ಭಾಷ್ಯಕ್ಕೆ ಟೀಕೆಯನ್ನ ರಚನೆ ಮಾಡಿದ್ದಾರೆ. ಈ ಆಚಾರ್ಯರ ಭಾಷ್ಯ ಮತ್ತು ಜಯತೀರ್ಥರ ರಚನೆ ಮಾಡಿರ್ತಕ್ಕಂತಹ ಏನು ಟೀಕಾ ಇದೆ, ಈ ಎಲ್ಲ ವಿಷಯಗಳನ್ನ ಕ್ರೋಢೀಕರಿಸಿ ಸಂಕ್ಷಿಪ್ತವಾಗಿ ಸುಲಭವಾಗಿ ಶಾಸ್ತ್ರವನ್ನ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿರತಕ್ಕಂತಹ ವ್ಯಕ್ತಿಗಳಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ನೇರವಾಗಿ ಉಪನಿಷತ್ತಿನ ಮಂತ್ರಗಳನ್ನು ತೆಗೆದುಕೊಂಡು ಅವುಗಳಿಗೆ ಖಂಡಾರ್ಥ ಎಂಬುದಾಗಿ ತಮ್ಮ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದನ್ನೇ ಉಪನಿಷತ್ ಖಂಡಾರ್ಥ ಎಂಬುದಾಗಿ ನಾವು ಕರಿತಾ ಇದ್ದೇವೆ. ಅದರಲ್ಲಿ ಇವತ್ತು ಬಂದಿರತಕ್ಕಂತಹ ವಿಷಯ ನನಗೆ ಈಶಾವಾಸ್ಯೋಪನಿಷತ್ ಖಂಡಾರ್ಥ ಎಂಬುದಾಗಿ. ಅದರ ಬಗ್ಗೆ ಹೇಳಬೇಕು ಅಂದರೆ, ನಾನು ಮೊದಲು ಹೇಳಿದೆ ಉಪನಿಷತ್ ಅನ್ನೋ ಶಬ್ದಕ್ಕೆ ಭಗವಂತನ ಕಡೆಗೆ ನಮ್ಮನ್ನ ತೆಗೆದುಕೊಂಡು ಹೋಗತಕ್ಕಂಥದ್ದು ಅಂತ. ಭಗವಂತನ ಕಡೆಗೆ ನಾವು ಹೋಗಬೇಕಾಗಿದ್ರೆ, ಮೋಕ್ಷ ಅದು ನಮಗೆ ಸಿಗಬೇಕಾಗಿದ್ರೆ ಅದಕ್ಕೆ 3 ಬೇಕು: ಜ್ಞಾನ, ಭಕ್ತಿ, ವೈರಾಗ್ಯ. ಈ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಭಗವಂತನ ಯಥಾರ್ಥವಾಗಿರ್ತಕ್ಕಂತಹ ಜ್ಞಾನ, ಅದರಿಂದ ಬರ್ತಕ್ಕಂತಹ ಭಗವಂತನಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂತಹ ಭಕ್ತಿ, ಇದು ಇದ್ದರೆ ಮಾತ್ರ ಮೋಕ್ಷ ಎಂಬತಕ್ಕಂಥದ್ದು ನಮಗೆ ಸಿಗ್ತದೆ. ಈ ಈಶಾವಾಸ್ಯೋಪನಿಷತ್ತು ಕೂಡ ಇದನ್ನೇ ಪ್ರತಿಪಾದನೆ ಮಾಡ್ತಾ ಇದೆ. ನಿಜವಾಗಲೂ ಕೂಡ ಈ ಉಪನಿಷತ್ತಿನಲ್ಲಿ ಭಗವಂತನ ತತ್ವವನ್ನ ತಿಳಿಸ್ತಕ್ಕಂಥದ್ದು 4ನೇ ಮಂತ್ರ. 4ನೇ ಮಂತ್ರದಲ್ಲಿ ಅನೇಜದೇಕಂ ಮನಸೋ ಜವೀಯೋ ನೈನದ್ದೇವ ಆಪ್ನುವನ್ ಪೂರ್ವಮರ್ಷತೆ ತದ್ಧಾವತೋ ಅನ್ಯಾನ್ ಅತ್ಯೇತಿ ತಿಷ್ಠತ್ ತಸ್ಮಿನ್ ಅಪೋ ಮಾತರಿಶ್ವಾ ದಧಾತಿ ಎಂಬುದಾಗಿ ಇದು 4ನೇ ಮಂತ್ರ. ಇಲ್ಲಿಂದ ಭಗವಂತನ ತತ್ವವನ್ನು ತಿಳಿಸಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಉಪನಿಷತ್ತಿನಲ್ಲಿ.
ಇದಕ್ಕಿಂತ ಮುಂಚೆ 3 ಮಂತ್ರಗಳಿದೆ. ಅದರಲ್ಲಿ ಮೊದಲನೇ ಮಂತ್ರ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತೆ ತೇನ ತ್ಯಕ್ತೇನ ಮುಂಜೀಥಾಃ ಮಾಗೃದಃ ಕಸ್ಯಸ್ವಿಧನಂ ಎಂಬುದಾಗಿ. ಭಗವಂತನ ತತ್ವವನ್ನು ಉಪದೇಶ ಮಾಡತಕ್ಕಂಥದ್ದು 4ನೇ ಮಂತ್ರದಿಂದ ಪ್ರಾರಂಭ ಆದರೆ ಮೊದಲಿನ 3 ಮಂತ್ರಗಳು ಯಾಕೆ ಎಂಬುದಾಗಿ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳ ಉಪಕಾರ ನಮಗೆ ಎಷ್ಟು ಅನ್ನೋದು ಈ ಸಂದರ್ಭದಲ್ಲಿ ಗೊತ್ತಾಗ್ತದೆ. ಖಂಡಾರ್ಥವನ್ನ ನಾವು ನೋಡಿದರೆ ನಮಗೆ ಉಪನಿಷತ್ತುಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು ತುಂಬ ಕಷ್ಟ. ಯಾಕೆ ಅಂದರೆ ಅದು ಅಪೌರುಷೇಯವಾದ ಮಂತ್ರಗಳು. ಆಚಾರ್ಯರ ಗ್ರಂಥವನ್ನೇ ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ಸುರಾಹ ಏವ ಅಧಿಕಾರಿಣಃ ಅಂತ ಹೇಳ್ತಾರೆ. ಜಯತೀರ್ಥರೇ ಹೇಳ್ತಾರೆ, ಯನ್ ಮಾದೃಶೋಪಿ ಯತತೆ ತದತೀವ ಹಾಸ್ಯಂ ಅಂತ ಹೇಳ್ತಾರೆ ಜಯತೀರ್ಥ. ದೇವತೆಗಳೇ ಅಧಿಕಾರಿಗಳು ಆಚಾರ್ಯರ ಗ್ರಂಥವನ್ನ ವ್ಯಾಖ್ಯಾನ ಮಾಡಲಿಕ್ಕೆ, ಅಂಥದ್ರಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಅಂತಂದ್ರೆ ಅದು ಅತೀವ ಹಾಸ್ಯಕರವಾಗಿರ್ತಕ್ಕಂಥದ್ದು ಅಂತ ಜಯತೀರ್ಥರು, ಸಾಕ್ಷಾತ್ ಇಂದ್ರದೇವರ ಅವತಾರ, ಅವರು ತಮ್ಮ ಅಹಂಕಾರ ಖಂಡನೆಯನ್ನು ಮಾಡಿಕೊಂಡಿರ್ತಕ್ಕಂಥ ಮಾತು. ಆದರೆ ಅಪೌರುಷೇಯವಾದ ವೇದಗಳು, ಅದಕ್ಕೆ ಅರ್ಥವನ್ನು ಮಾಡಬೇಕಾಗಿದ್ರೆ ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅಂತಹ ವೇದ ಮಂತ್ರಗಳ ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ಜಿಜ್ಞಾಸುಗಳಿಗೆ ಆಚಾರ್ಯರು ಭಾಷ್ಯವನ್ನ ರಚನೆ ಮಾಡಿದ್ದರೂ, ಅದಕ್ಕೆ ಜಯತೀರ್ಥರು ಟೀಕೆಯನ್ನು ರಚನೆ ಮಾಡಿದ್ರೂ ಕೂಡ ನಮಗೆ ಅಲ್ಪ ಅಧಿಕಾರಿಗಳಾಗಿರ್ತಕ್ಕಂತಹ ನಮ್ಮಂತ ಜೀವಿಗಳಿಗೆ ಅದರಲ್ಲಿ ಪ್ರವೇಶ ಮಾಡುವಾಗ ತುಂಬ ಕಷ್ಟ ಒದಗಿ ಬರ್ತದೆ. ಅಂತಹ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳ ಉಪಕಾರ ನಮಗೆ ಅವರು ಹೇಳ್ತಾ ಇದ್ದಾರೆ. ಅನೇಜದೇಕಂ ಎಂಬುದಾಗಿ ಮುಂದೆ ಭಗವಂತನ ತತ್ವಗಳನ್ನು ಉಪದೇಶ ಮಾಡ್ತಾರೆ. ಆ ತತ್ವ ನಮ್ಮ ಮನಸ್ಸಿನಲ್ಲಿ ಹೋಗಬೇಕಾಗಿದ್ರೆ, ನಮ್ಮ ಹೃದಯದಲ್ಲಿ ಬಂದು ನಿಲ್ಲಬೇಕಾಗಿದ್ರೆ ಶುದ್ಧವಾದ ಮನಸ್ಸು, ಅಂತಃಕರಣ ಶುದ್ಧ ಆಗಬೇಕು. ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನು ತಾಳಬೇಕು. ಯಾರಿಗೆ ವಿಷಯ ಪದಾರ್ಥದಲ್ಲಿ ವೈರಾಗ್ಯ ಇಲ್ಲವೋ ಅಂಥವರಿಗೆ ಭಗವಂತನ ತತ್ವವನ್ನು ಉಪದೇಶ ಮಾಡಿದರೆ ಅದು ತಲೆಯಲ್ಲಿ ಹೋಗೋದಿಲ್ಲ. ಆದ್ದರಿಂದ ಮೊದಲು 3 ಮಂತ್ರಗಳು ಈಶಾವಾಸ್ಯಮಿದಂ ಸರ್ವಂ ಎಂಬುದಾಗಿ ಹೊರಟಿರ್ತಕ್ಕಂತಹ ಮಂತ್ರ ನಮಗೆ ಈ ಜಗತ್ತಿನಲ್ಲಿ ಇರ್ತಕ್ಕಂತಹ ಪದಾರ್ಥಗಳೇನಿದೆ ಇದೆಲ್ಲವೂ ಕೂಡ ಅಶಾಶ್ವತವಾಗಿರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಭಗವಂತನ ಅಧೀನವಾಗಿರ್ತಕ್ಕಂಥದ್ದು. ಯಾರಿಗೂ ಸ್ವಾತಂತ್ರ್ಯ ಇಲ್ಲ, ಎಲ್ಲರೂ ಅಸ್ವತಂತ್ರರಾಗಿರ್ತಕ್ಕಂಥವರು. ಸ್ವತಂತ್ರೋ ಭಗವಾನ್ ವಿಷ್ಣು, ಅವನು ಮಾತ್ರ ಸ್ವತಂತ್ರನಾಗಿರ್ತಕ್ಕಂತಹ ವ್ಯಕ್ತಿ. ಅವನನ್ನು ಬಿಟ್ಟರೆ ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿ ತೃಣಪರ್ಯಂತ ಎಲ್ಲ ಜಗತ್ತೂ ಕೂಡ ಅವನ ಅಧೀನವಾಗಿ ಇದೆ ಎಂಬ ಮುಖ್ಯವಾಗಿರ್ತಕ್ಕಂಥ ತತ್ವವನ್ನ ಈ ಮಂತ್ರ ಹೇಳ್ತಾ ಇದೆ. ಈಶಾವಾಸ್ಯಂ ಇದಂ, ಈಶಾ ಭಗವಂತ, ಅವನೊಬ್ಬನೇ ಈಶಾ. ಅವನಿಂದ ಆವಾಸ್ಯಂ ಇದಂ, ಎಲ್ಲ ಕಡೆಗೆ ಆ ಭಗವಂತ ಇದ್ದಾನೆ. ಇನ್ನೊಂದು ಕಡೆಯಲ್ಲಿ ಉಪನಿಷತ್ತು ಹೇಳ್ತದೆ, ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತೆ. ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ. ಒಬ್ಬ ಕುಂಬಾರ ಒಂದು ಮಡಕೆಯನ್ನು ಸೃಷ್ಟಿ ಮಾಡ್ತಾನೆ. ಕೇವಲ ಅದರಂತೆ ಅಲ್ಲ, ಒಬ್ಬ ಕುಂಬಾರ ಒಂದು ಮಡಕೆಯನ್ನು ಸೃಷ್ಟಿ ಮಾಡಿ ಆ ಮಡಕೆಯ ಒಳಗೆ ಅವನು ಹೋಗೋದಿಲ್ಲ. ಅದರ ಸ್ಥಿತಿಗಾಗಲಿ ಅದರ ನಿಯಂತ್ರಣಕ್ಕಾಗಲಿ ಯಾವುದಕ್ಕೂ ಅವನು ಕಾರಣ ಆಗೋದಿಲ್ಲ, ಅದನ್ನು ಅವನು ಮಾರಿಬಿಡ್ತಾನೆ. ಆದರೆ ಭಗವಂತ ಈ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ,
ಸೃಷ್ಟಿ ಮಾಡಿದ್ದಷ್ಟೇ ಅಲ್ಲದೆ ಜಗತ್ತಿನಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ವಸ್ತುವಿನ ಒಳಗೂ ತಾನು ಆಯಾಯ ರೂಪದಿಂದ ಪ್ರವೇಶವನ್ನು ಮಾಡಿದ. ಆದ್ದರಿಂದಲೇ ಈ ಜಗತ್ತು ನಡೀತಾ ಇದೆ, ಭಗವಂತ ಅದರ ಒಳಗೆ ಆ ರೂಪದಿಂದ ಇದ್ದದ್ದರಿಂದ. ಅದನ್ನೇ ಉಪನಿಷತ್ತು ಹೇಳಿದ್ದು ತತ್ ಸೃಷ್ಟ್ವ ತದೇವಾನುಪ್ರಾವಿಶತ್. ಆದ್ದರಿಂದಲೇ ಈಶಾವಾಸ್ಯಮಿದಂ ಸರ್ವಂ ಜಗತ್, ಇಡೀ ಜಗತ್ತು ಭಗವಂತನಿಂದ ಅವಶ್ಯವಾಗಿರ್ತಕ್ಕಂಥದ್ದು. ಯಾಕೆ? ಎಲ್ಲ ಕಡೆಗೆ ಭಗವಂತ ಇದ್ದಾನೆ, ವ್ಯಾಪ್ತನಾಗಿದ್ದಾನೆ ಭಗವಂತ. ಆದ್ದರಿಂದ ಬೇರೆ ಯಾರಿಗೂ ಕೂಡ ಸ್ವಾತಂತ್ರ್ಯವೇ ಇಲ್ಲ. ತೇನ ತ್ಯಕ್ತೇನ ಗುಂಜೀಥಾಹ, ಆ ಭಗವಂತ ಏನು ಕೊಡ್ತಾನೋ ಅದರಿಂದ ನಾವು ಜೀವನವನ್ನು ಮಾಡಬೇಕು. ಸುಮ್ಮನೆ ಬೇಡವಾದ್ದನ್ನೆಲ್ಲ ಅಪೇಕ್ಷೆ ಮಾಡಬಾರದು. ಮಾ ಗೃದಃ ತಸ್ಯ ಸ್ವಿಧನಂ, ಯಾರ ಹಣವನ್ನು ಕೂಡ ಯಾರ ಸಂಪತ್ತನ್ನು ಕೂಡ ಅಪೇಕ್ಷೆ ಪಡಬಾರದು. ಅದು ಬೇಕು ಇದು ಬೇಕು ಅಂತ ಬೇಕಾದಷ್ಟು ಅಪೇಕ್ಷೆಗಳಿರ್ತದೆ ನಮಗೆ. ಯಾವುದನ್ನೂ ಅಪೇಕ್ಷೆ ಪಡಬಾರದು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವಸ್ತುಗಳ ಮೇಲೆ ವೈರಾಗ್ಯವನ್ನು ತಾಳಬೇಕು. ಇದು ಮೊದಲನೇ ಅಧಿಕಾರ. ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಮೊದಲನೇ ಅಧಿಕಾರವೇ ವೈರಾಗ್ಯ. ವೈರಾಗ್ಯ ಎಂಬತಕ್ಕಂತಹ ಸಂಪತ್ತನ್ನು ಉಪದೇಶ ಮಾಡತಕ್ಕಂತಹ ಮಂತ್ರ ಇದು, ಮೊದಲನೇ ಮಂತ್ರ. ನಾವು ಯಾರಿಂದಲೂ ಏನನ್ನು ಅಪೇಕ್ಷೆ ಪಡಬಾರದು. ಅದಕ್ಕೆ ಕಾರಣ ಕೊಡ್ತಾ ಇದೆ, ಎಲ್ಲರೂ ಅಸ್ವತಂತ್ರರಾಗಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಈ ಮಂತ್ರದ ಕೊನೆಯಲ್ಲಿ ಅವರು ಹೇಳ್ತಾ ಇದ್ದಾರೆ, ಈಶಾದ್ ಅನ್ಯಸ್ಯ ಅಸ್ವಾತಂತ್ರೇಣ ತಸ್ಯ ದಾನೇ ಸಾಮರ್ಥ್ಯ ಅಭಾವಾತ್. ನೀವು ಕೇಳಿದರೂ ಕೂಡ ಅವರಿಗೆ ಕೊಡಲಿಕ್ಕೆ ಸಾಮರ್ಥ್ಯವೇ ಇಲ್ಲ. ಯಾವ ರಾಜರೇ ಆಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಅವರಿಗೆ ನಾವು ಹೋಗಿ ಕೊಡಿ ಅಂತ ಕೇಳಿದರೆ ಕೊಡೋ ಸಾಮರ್ಥ್ಯ ಅವರಿಗೆ ಇಲ್ಲ. ಯಾಕೆ? ಭಗವಂತ ಒಬ್ಬನೇ ಸ್ವತಂತ್ರ, ಅವರೆಲ್ಲರೂ ಅಸ್ವತಂತ್ರರು. ಭಗವಂತ ಮನಸ್ಸು ಮಾಡಿದರೆ ಮಾತ್ರ, ಅವನು ಕೊಟ್ಟರೆ ಮಾತ್ರ ನಮಗೆ ಸಿಗಲಿಕ್ಕೆ ಸಾಧ್ಯ. ಆದ್ದರಿಂದ ಉಳಿದವರೆಲ್ಲರೂ ಕೂಡ ಅಸ್ವತಂತ್ರರಾಗಿದ್ದಾರೆ ಎಂಬ ತತ್ವವನ್ನ ಇಲ್ಲಿ ತುಂಬಾ ಸ್ವರಸವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಮೊದಲನೆಯದ್ದು ವೈರಾಗ್ಯ. ಅದಿದ್ದರೆ ಮಾತ್ರ ಹೃದಯ ಅವತಿಷ್ಠತೆ ತತ್ವಂ, ಭಗವಂತನ ತತ್ವ ಮನಸ್ಸಿನಲ್ಲಿ ಬಂದು ನಿಲ್ತದೆ. ಅದಕ್ಕೋಸ್ಕರನೇ ಈ ಮಂತ್ರ ಹೊರಟಿದೆ ಎಂಬುದಾಗಿ ರಾಘವೇಂದ್ರ ಸ್ವಾಮಿಗಳು ಅವತರಣಿಕೆಯನ್ನು ಕೊಡ್ತಾ ಇದ್ದಾರೆ. ಇದರ ಮುಂದೆ ಎರಡನೇ ಮಂತ್ರ, ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಏವಂ ತ್ವಯಿ ನಾಣ್ಯಥೇತೋ ಅಸ್ತಿ ನ ಕರ್ಮ ಲಿಪ್ಯತೆ ನರೇ ಎಂಬುದಾಗಿ ಎರಡನೇ ಮಂತ್ರ ಹೊರಟಿದೆ. ಇಲ್ಲಿ ಈ ಮಂತ್ರ ಯಾಕೆ ಹೊರಟಿದೆ ಅನ್ನೋದಕ್ಕೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಖಂಡಾರ್ಥದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಮಗೆ ಜಗತ್ತಿನಲ್ಲಿ ಇರತಕ್ಕಂತಹ ಪದಾರ್ಥಗಳೇನಿದೆ, ಅಶಾಶ್ವತವಾಗಿರ್ತಕ್ಕಂಥದ್ದು ಎಲ್ಲ ಪದಾರ್ಥಗಳು ಎಂಬುದಾಗಿ ಜ್ಞಾನವನ್ನು ಪಡ್ಕೊಂಡು ಅದರಲ್ಲಿ ವೈರಾಗ್ಯವನ್ನು ತಾಳಿ ಸುಮ್ಮನೆ ಕೂತ್ಕೊಳ್ಳಬಾರದು. ಮತ್ತೇನು ಮಾಡಬೇಕು ಅಂದ್ರೆ, ಜ್ಞಾನವನ್ನು ಪಡ್ಕೊಳ್ಬೇಕು ಎಂಬುದಾಗಿ ಅಪೇಕ್ಷೆ ಇರತಕ್ಕಂತಹ ವ್ಯಕ್ತಿಗಳು ಕುರ್ವನ್ನೇವ ಇಹ ಕರ್ಮಾಣಿ, ನನಗೆ ಯಾವುದೂ ಬೇಡ, ಯಾವುದರ ಬಗ್ಗೆನೂ ಅಪೇಕ್ಷೆ ಇಲ್ಲ, ವೈರಾಗ್ಯ ಇದೆ ಅಂತ ಸುಮ್ಮನೆ ಕೂತ್ಕೊಳ್ಬಾರದಂತೆ. ತನಗೆ ವಿಹಿತವಾಗಿರ್ತಕ್ಕಂತಹ ಕರ್ಮ ಏನಿದೆ ಅದನ್ನು ಅವಶ್ಯವಾಗಿ ಮಾಡಲೇಬೇಕು ಎಂಬುದಾಗಿ ಈ ಮಂತ್ರ ತಿಳಿಸ್ತಾ ಇದೆ. ಕುರ್ವನ್ನ ಏವ ಇಹ ಕರ್ಮಾಣಿ, ಈ ಜಗತ್ತಿನಲ್ಲಿ ನಾವು ಬಂದ ಮೇಲೆ ನಾವು ಯಾವ ವರ್ಣ ಯಾವ ಆಶ್ರಮದಲ್ಲಿ ಇದ್ದೇವೋ ಆಯಾಯ ವರ್ಣಕ್ಕೆ ಆಯಾಯ ಆಶ್ರಮಕ್ಕೆ ವಿಹಿತವಾಗಿರ್ತಕ್ಕಂತಹ ಕರ್ಮ ಅನುಷ್ಠಾನವನ್ನ ಅವಶ್ಯವಾಗಿ ಮಾಡಲೇಬೇಕು ಎಂಬತಕ್ಕಂತಹ ತತ್ವ ಈ ಮಂತ್ರ ಉಪದೇಶವನ್ನ ನಮಗೆ ಮಾಡ್ತಾ ಇದೆ. ಇದನ್ನೇ ಆಚಾರ್ಯರು ಕೂಡ
ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋಧರ್ಮ ಎಂಬುದಾಗಿ ಗೀತೆಗೆ ಭಾಷ್ಯವನ್ನು ಬರೆಯುವಾಗ ಹೇಳಿದ್ದಾರೆ. ನಾವು ನಮ್ಮ ವರ್ಣಾಶ್ರಮ ವಿಹಿತವಾಗಿರ್ತಕ್ಕಂತಹ ಧರ್ಮವನ್ನ ಭಗವಂತನಲ್ಲಿ ಭಕ್ತಿಯಿಂದ ಮಾಡಬೇಕಂತೆ. ನಾನು ಮಾಡ್ತಕ್ಕಂತಹ ಕರ್ಮ ಇದು ಭಗವಂತನ ಪೂಜಾ, ಇದು ಭಗವಂತನ ಪ್ರಸಾದದಿಂದ ಅವನ ಅನುಗ್ರಹದಿಂದಲೇ ನಾನು ಮಾಡ್ತಾ ಇದ್ದೇನೆ, ನನಗೆ ಯಾವ ಸ್ವಾತಂತ್ರ್ಯವೂ ಕೂಡ ಇಲ್ಲ. ಅದನ್ನು ಮೊದಲನೇ ಮಂತ್ರ ಹೇಳಿತ್ತು. ಯಾವ ಸ್ವಾತಂತ್ರ್ಯವೂ ಇಲ್ಲದೆ ಇರತಕ್ಕಂತಹ ನಾನು ಭಗವಂತನ ಪೂಜಾರೂಪವಾಗಿರ್ತಕ್ಕಂತಹ ಕರ್ಮವನ್ನ ಅವನಿಂದ ಪ್ರೇರಿತನಾಗಿ ನಾನು ಮಾಡ್ತಾ ಇದ್ದೇನೆ ಎಂಬ ಅನುಸಂಧಾನ ಪೂರ್ವಕವಾಗಿ ನಮ್ಮ ಕರ್ಮಾನುಷ್ಠಾನವನ್ನು ನಾವು ಮಾಡಲೇಬೇಕಂತ. ಈ ರೀತಿಯಾಗಿ ಮಾಡಿದಾಗ ನ ಕರ್ಮ ಲಿಪ್ಯತೆ ನರೇ ಎಂಬುದಾಗಿ ಉಪನಿಷತ್ತು ಹೇಳ್ತಾ ಇದೆ. ನಾವು ಕೆಲಸಗಳನ್ನು ಮಾಡುವಾಗ, ಕರ್ಮಗಳನ್ನು ಮಾಡುವಾಗ ಅನೇಕ ತಪ್ಪುಗಳನ್ನು ಮಾಡ್ತೇವೆ. ಒಂದು ಸಣ್ಣ ಕರ್ಮನೇ ಆಗಿರ್ಬೋದು, ಪ್ರತಿ ದಿವಸ ಮಾಡ್ತಕ್ಕಂತಹ ಸಂಧ್ಯಾ ವಂದನೆ ಆಗಿರ್ಬೋದು, ದೇವರ ಪೂಜೆ ಆಗಿರ್ಬೋದು, ಅಥವಾ ಯಜ್ಞ ಯಾಗಗಳಾಗಿರ್ಬೋದು, ದಾನ ಧರ್ಮಗಳಾಗಿರ್ಬೋದು, ಯಾವ ಕರ್ಮವನ್ನು ನಾವು ಮಾಡಿದರೂ ಕೂಡ ಅದೆಲ್ಲದರಲ್ಲಿ ದೋಷ ಅನ್ನೋದು ತುಂಬಿಕೊಂಡಿರ್ತದೆ. ಅದರಲ್ಲೂ ಕಲಿಯುಗದಲ್ಲಿ ಸರಿಯಾದ ರೀತಿಯಲ್ಲಿ ಕರ್ಮವನ್ನು ಮಾಡೋದು ಬಹಳ ಕಷ್ಟ ಇದೆ. ಈ ಎಲ್ಲ ದೋಷಗಳಿಂದ ತುಂಬಿರ್ತಕ್ಕಂತಹ ಕರ್ಮ ಏನಿದೆ, ಇದರಿಂದ ಫಲ ಬರ್ತದೋ ಅಂತ ನಮಗೆ ಒಂದು ಸಂಶಯ ಬರ್ತದೆ. ಮತ್ತೆ ಒಂದು ಕರ್ಮವನ್ನು ಮಾಡುವಾಗ ಅದಕ್ಕೆ ಮತ್ತೆ 10 ಜನ್ಮಕ್ಕೆ ಬೇಕಾದ ಕರ್ಮಗಳನ್ನು ಜೀವ ಮಾಡ್ತಾನೇ ಇರ್ತಾನೆ. ಆ ಕರ್ಮ ಅನ್ನೋದು ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ಆ ಕರ್ಮವನ್ನೆಲ್ಲ ಅನುಭವಿಸಿ ಆಮೇಲೆ ನಾವು ಜ್ಞಾನವನ್ನು ಸಂಪಾದನೆ ಮಾಡಿ ಮೋಕ್ಷ ಸಿಗೋದು ಯಾವಾಗ? ಇದನ್ನು ಆಲೋಚನೆ ಮಾಡಿದರೆ ಗಾಬರಿ ಆಗ್ತದೆ. ಅದಕ್ಕೆ ಉಪನಿಷತ್ತು ಹೇಳಿತು, ನ ಕರ್ಮ ಲಿಪ್ಯತೆ ನರೇ. ನಾವು ಮಾಡ್ತಕ್ಕಂಥ ಕರ್ಮ, ಆಚಾರ್ಯರು ತುಂಬಾ ಚೆನ್ನಾಗಿ ಅನೇಕ ಗ್ರಂಥಗಳಲ್ಲಿ ಈ ವಿಷಯವನ್ನ ತಿಳಿಸಿಕೊಟ್ಟಿದ್ದಾರೆ. ನಾವು ಮಾಡ್ತಕ್ಕಂತಹ ಕರ್ಮ ಅದು ನಿಷ್ಕಾಮ ಕರ್ಮ ಆಗಿರಬೇಕು. ಯಾವ ಫಲದ ಅಪೇಕ್ಷೆಯೂ ಇರಬಾರದು. ಯಾಕೆ? ಹಿಂದೆ ಹೇಳಿದ್ವಿ, ಮಾಗೃದ ತಸ್ಯ ಸ್ವಿಧನಂ. ಯಾವ ಅಪೇಕ್ಷೆಯೂ ಇಲ್ಲದೆ ಕರ್ಮವನ್ನು ಆಚರಣೆ ಮಾಡಬೇಕು. ಈ 2 ಮಂತ್ರಗಳ ಒಟ್ಟು ಅಭಿಪ್ರಾಯ ನಿಷ್ಕಾಮ ಕರ್ಮವನ್ನು ನಾವು ಮಾಡಬೇಕು. ಮಾಡುವಾಗ ಇದು ಭಗವಂತನ ಪೂಜಾ, ಭಗವಂತನಿಗೆ ಅರ್ಪಿತ ಎಂಬುದಾಗಿ ಭಗವಂತನಿಗೆ ಅರ್ಪಣೆಯನ್ನು ನಾವು ಮಾಡಬೇಕು. ಕೊನೆಯಲ್ಲಿ ಈ ರೀತಿಯಾಗಿ ನಾವು ಕರ್ಮವನ್ನು ಮಾಡಿದರೆ ಅದರಿಂದ ಬರ್ತಕ್ಕಂತಹ ಲೇಪ ಏನಿದೆ ಅದು ಯಾವುದೂ ನಮಗೆ ಅಂಟೋದಿಲ್ಲ, ಪಾಪ ನಮಗೆ ಬರೋದಿಲ್ಲ, ಕರ್ಮ ಪಾಪಕ್ಕೆ ಕಾರಣ ಆಗೋದಿಲ್ಲ, ಅದು ಜ್ಞಾನಕ್ಕೆ ಸಹಕಾರಿಯಾಗ್ತದೆ. ಒಂದೇ ಕರ್ಮ, ನಮ್ಮ ಗುರುಗಳು ಯಾವಾಗಲೂ ಕೂಡ ಒಂದು ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾ ಇರ್ತಾರೆ. ಕರ್ಮ ಅದು ಪಾಪಕ್ಕೂ ಕಾರಣ ಆಗ್ತದೆ, ಮೋಕ್ಷಕ್ಕೂ ಅದೇ ಕಾರಣ ಆಗ್ತದೆ. ಬಂಧ ಮೋಕ್ಷ ಎರಡಕ್ಕೂ ಒಂದೇ ಕರ್ಮನೇ ಕಾರಣ ಆಗ್ತದಂತೆ. ಅದು ಹೇಗೆ ಅಂದ್ರೆ, ಒಂದು ಬೀಗದ ಕೈ, ಅದನ್ನ ನಾವು ಈ ಕಡೆಗೆ ತಿರುಗಿಸಿದರೆ ತೆಗಿಲಿಕ್ಕೆ ಬರ್ತದೆ, ಈ ಕಡೆಗೆ ತಿರುಗಿಸಿದರೆ ಹಾಕಲಿಕ್ಕೆ ಬರ್ತದೆ. ಒಂದೇ ಬೀಗದ ಕೈಯನ್ನ ಬೀಗ ಹಾಕಲಿಕ್ಕೂ ಬರ್ತದೆ, ತೆಗಿಲಿಕ್ಕೂ ಬರ್ತದೆ. ಅದೇ ರೀತಿ ಒಂದೇ ಕರ್ಮ ಅದು ಮೋಕ್ಷಕ್ಕೂ ಸಾಧನ ಆಗ್ತದೆ, ಬಂಧನಕ್ಕೂ ಕಾರಣ ಆಗ್ತದೆ. ಅದು ಹೇಗೆ ಅಂತಂದ್ರೆ, ನಾವು ಮಾಡ್ತಕ್ಕಂಥ ಕರ್ಮ ಅದು ಸಕಾಮನೆಯಿಂದ, ಯಾವುದಾದ್ರೂ ಒಂದು ಅಪೇಕ್ಷೆಯಿಂದ ನಾವು ಆ ಕರ್ಮವನ್ನು ಮಾಡಿದ್ದೇ ಆದರೆ ಅದು ನಮಗೆ ಬಂಧಕ ಆಗ್ತದೆ. ಅದೇ ಕರ್ಮವನ್ನ ಭಗವದ್ ಅರ್ಪಣ ಬುದ್ಧಿಯಿಂದ ಕೇವಲ ಭಗವಂತನ ಅನುಗ್ರಹವನ್ನು ಅಪೇಕ್ಷಿಸಿ ನಿಷ್ಕಾಮನೆಯಿಂದ ನಾವು ಮಾಡಿದ್ದಾದರೆ ಅದು ಮೋಚಕ ಆಗ್ತದೆ, ಜ್ಞಾನಕ್ಕೆ ಸಹಕಾರಿ ಆಗ್ತದೆ, ಮೋಕ್ಷಕ್ಕೆ ಕಾರಣ ಆಗ್ತದೆ. ಅದನ್ನೇ
ಈ ಉಪನಿಷತ್ತಿನ 2 ಮಂತ್ರಗಳು ಹೇಳ್ತಾ ಇದೆ, ನಿಷ್ಕಾಮನೆಯಿಂದ ನೀವು ಕರ್ಮವನ್ನ, ಸ್ವವಿಹಿತವಾದ ಕರ್ಮವನ್ನ, ಅವರವರ ವರ್ಣಾಶ್ರಮ ವಿಹಿತವಾಗಿರ್ತಕ್ಕಂತಹ ಕರ್ಮವನ್ನ ಮಾಡಿದ್ದಾದರೆ ನ ಕರ್ಮ ಲಿಪ್ಯತೇನರೇ, ಅವನಿಗೆ ಅದು ಬಂಧಕ ಆಗೋದಿಲ್ಲ, ಅದು ಜ್ಞಾನಕ್ಕೆ ಸಹಕಾರಿಯಾಗ್ತದೆ, ಮೋಕ್ಷಕ್ಕೆ ಕಾರಣ ಆಗ್ತದೆ ಎಂಬತಕ್ಕಂತಹ ತತ್ವವನ್ನ ಈ 2 ಮಂತ್ರಗಳು ತಿಳಿಸ್ತಾ ಇದೆ. ಇದರ ನಂತರ 3ನೇ ಮಂತ್ರ ಏನು ಹೇಳ್ತಾ ಇದೆ ಅಂದ್ರೆ, ಅಸುರ್ಯ ನಾಮತೇ ಲೋಕಾಹ ಅಂಧೇನ ತಮಸಾವೃತಾಹ ತಾಂಸ್ತೆ ಪ್ರೇತ್ಯಾವಿಗಚ್ಚಂತಿ ಏಕೆ ಚಾತ್ಮಹನೋ ಜನಾಹ. ಇದು 3ನೇ ಮಂತ್ರ. ನಾವು ನಮ್ಮ ವರ್ಣಾಶ್ರಮ ವಿಹಿತವಾಗಿರ್ತಕ್ಕಂಥ ಕರ್ಮವನ್ನ ಭಗವಂತನ ಅರ್ಪಣ ಬುದ್ಧಿಯಿಂದ, ಭಗವತ್ ಪೂಜಾ ರೂಪವಾಗಿ ನಿಷ್ಕಾಮನೆಯಿಂದ ನಾವು ಮಾಡಬೇಕು ಎಂಬತಕ್ಕಂಥದ್ದು ಜ್ಞಾನಕ್ಕೆ ಬೇಕಾಗಿರ್ತಕ್ಕಂತಹ ಅಧಿಕಾರ. ತತ್ವವನ್ನ ಉಪದೇಶ ಪಡ್ಕೊಳ್ಬೇಕಾಗಿದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಅಧಿಕಾರ ಸಂಪತ್ತಿ ಇದು, ಅದನ್ನ ಹೇಳಿ ಆಯಿತು. ಅದರ ನಂತರ ಈ 3ನೇ ಮಂತ್ರ ಏನು ಹೇಳ್ತಾ ಇದೆ ಅಂತಂದ್ರೆ, ವಿಪರೀತ ಜ್ಞಾನ, ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಜ್ಞಾನ ಏನಿದೆ ಅದನ್ನ ನಿಂದನೆ ಮಾಡ್ತಾ ಇದೆ ಈ ಮಂತ್ರ. ವಿಪರೀತ ಜ್ಞಾನ ಯಾವತ್ತಿಗೂ ಕೂಡ ಕೂಡದು. ಸರಿಯಾದ ತತ್ವವನ್ನು ನಾವು ತಿಳ್ಕೊಳ್ಬೇಕು, ವಿಪರೀತ ಜ್ಞಾನವನ್ನ ನಿರಾಕರಣೆ ಮಾಡಿಕೊಳ್ಬೇಕು. ಒಂದು ವೇಳೆ ನಾವು ಭಗವಂತನ ತತ್ವವನ್ನು ತಿಳಿಯುವಾಗ ವಿಪರೀತವಾಗಿ ನಾವು ತಿಳಿದು ಉಪಾಸನೆಯನ್ನು ಮಾಡಿಬಿಟ್ರೆ ಆವಾಗ ದೊಡ್ಡ ಅನರ್ಥವನ್ನ ಹೇಳ್ತಾ ಇದೆ ಉಪನಿಷತ್ತು. ಅಸುರ್ಯ ನಾಮತೇ ಲೋಕಾಹ ಅಂಧೇನ ತಮಸಾವೃತಾಹ, ಕಗ್ಗತ್ತಲು ಅಂಧಂತಮಸ್ಸು, ಅಂತಹ ಅನರ್ಥ ಸಿಗತಕ್ಕಂತಹ ಒಂದು ಎಚ್ಚರ ನಮ್ಮಲ್ಲಿ ಇರಬೇಕು. ಆದ್ದರಿಂದ ಈ ವಿಪರೀತ ಜ್ಞಾನ ಅನ್ನೋದು ಬಹಳ ಜಾಗರೂಕತೆಯಿಂದ ನಾವು ಅದನ್ನು ನಿರಾಕರಣೆ ಮಾಡಬೇಕಾಗಿದೆ. ಜ್ಞಾನ ಸಿಗೋದು ಬಹಳ ಕಷ್ಟ. ಸಿಗುವಾಗ ಅದನ್ನು ಚೆನ್ನಾಗಿ ವಿಚಾರ ಮಾಡಿ ಸರಿಯಾದ ರೀತಿಯಲ್ಲಿ ನಾವು ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಈಗೆಲ್ಲ ಅನೇಕ ಜನ ಇದ್ದಾರೆ, ನಾವು ಜ್ಞಾನೋಪದೇಶವನ್ನು ಮಾಡ್ತೇವೆ, ನಾವು ಭಗವಂತನ ತತ್ವವನ್ನು ತಿಳಿಸ್ತೇವೆ ಅಂತ ಬರ್ತಾರೆ. ಅವರ ಹಿಂದೆ ಹೋದರೆ ಇನ್ನೊಂದು ಉಪನಿಷತ್ತು ಹೇಳ್ತದೆ, ಅಂಧೇನೈವ ನಿಯಮಾನ ಯಥಾಂಧಾಹ. ಒಬ್ಬ ಕುರುಡನ ಹಿಂದೆ ಅನೇಕ ಜನ ಕುರುಡರು ಅವನ ಕೈ ಹಿಡ್ಕೊಂಡು ಹೋದ್ರಂತೆ. ಅವನು ದಾರಿ ತೋರಿಸ್ತಾನೆ ಅಂತ ತಿಳ್ಕೊಂಡು, ಇವರಿಗೆ ಗೊತ್ತಿಲ್ಲ ಅವನು ಕುರುಡ ಅಂತ, ಇವರಿಗೆ ಗೊತ್ತಿಲ್ಲ, ನಾವು ಕುರುಡರು ನಮಗೆ ದಾರಿ ತೋರಿಸ್ತಾರೆ ಅಂತ ನಂಬಿ ಅವರನ್ನು ಹಿಡಿದು ಹೋದರು. ಆದರೆ ಅವನು ಕುರುಡ, ಅವನು ಹೋಗ್ತಾ ಹೋಗ್ತಾ ಯಾವುದೋ ಒಂದು ಹೊಂಡದಲ್ಲಿ ಬಿದ್ದ. ಜೊತೆಯಲ್ಲಿ ಕರ್ಕೊಂಡು ಹೋಗಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನು ಕೂಡ ಹೊಂಡದಲ್ಲಿ ಬೀಳಿಸಿದ. ಆ ರೀತಿ ಆಗ್ತದೆ ನಮ್ದು. ಅದು ದೊಡ್ಡ ಅಂಧಂತಮಸ್ಸಿಗೆ ಬೀಳತಕ್ಕಂತಹ ಒಂದು ಪರಿಸ್ಥಿತಿ ನಮ್ಮಲ್ಲಿ ಬರ್ತದೆ. ಅದಕ್ಕೋಸ್ಕರನೇ ನಾವು ಬಹಳ ಜಾಗರೂಕರಾಗಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ವಿಪರೀತ ಜ್ಞಾನವನ್ನ ನಿರಾಕರಣೆ ಮಾಡಿ ನಾವು ಈ ಅಧಿಕಾರವನ್ನು ಸಂಪಾದನೆ ಮಾಡಿಕೊಳ್ಬೇಕು ಎಂಬತಕ್ಕಂತಹ ಇಷ್ಟು ವಿಷಯಗಳನ್ನ 3 ಮಂತ್ರಗಳಲ್ಲಿ ಹೇಳಿ ಆ ನಂತರ ಭಗವಂತನ ತತ್ವವನ್ನ ಉಪದೇಶ ಮಾಡ್ತಾ ಇದ್ದಾರೆ. 4ನೇ ಮಂತ್ರದಲ್ಲಿ ಅನೇಜದೇಕಂ ಮನಸೋ ಜವೀಯೋ ನೈನದ್ದೇವ ಆಪ್ನುವನ್ ಪೂರ್ವವರ್ಷತೆ. ಈ ಮಂತ್ರವನ್ನ ರಾಘವೇಂದ್ರ ಸ್ವಾಮಿಗಳು ತುಂಬಾ ಸರಳದ ರೀತಿಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ವೇದ ಮಂತ್ರಗಳನ್ನ ನಾವು ಅರ್ಥ ಮಾಡುವಾಗ ಬಹಳ ಜಾಗರೂಕತೆಯಿಂದ ಅರ್ಥವನ್ನ ಮಾಡಬೇಕು. ಭಗವಂತ ಅನೇಜತ್, ಅನೇಜತ್ ಅಂತಂದ್ರೆ ಏಜ್ರ ಕಂಪನೆ ಅಂತ ಒಂದು ಧಾತು ಇದೆ. ಅವನು ಅನೇಜತ್, ಕಂಪನ ಇಲ್ಲ. ಭಗವಂತ ಅನೇಜತ್ ಅಂತ ಹೇಳ್ತಾ ಇದೆ ಉಪನಿಷತ್.
ಯಾಕೆ ಕಂಪನ ಇಲ್ಲ ಅಂದ್ರೆ, ಕಂಪನ ಯಾವಾಗ ಆಗ್ತದೆ ನಮಗೆ? ಭಯ ಆದಾಗ ನಡುಗುತ್ತೇವೆ ನಾವು. ಭಗವಂತನಿಗೆ ಭಯವೇ ಇಲ್ಲ, ನಿರ್ಭಯತ್ವಾತ್ ಅಂತ ಕಾರಣವನ್ನು ಕೊಡ್ತಾ ಇದ್ದಾರೆ. ನಿರ್ಭಯತ್ವಾತ್ ಅನೇಜತ್, ಸ್ಥಿರನಾಗಿರ್ತಕ್ಕಂಥವನು ಭಗವಂತ. ಏಕಂ ಅಂದ್ರೆ ಪ್ರಧಾನನಾಗಿರ್ತಕ್ಕಂಥವನು. ಮನಸಃ ಜವೀಯ, ಮನಸ್ಸಿಗಿಂತಲೂ ಕೂಡ ವೇಗವುಳ್ಳವನು ಭಗವಂತ. ಇಂತಹ ಭಗವಂತನ ಸ್ವರೂಪವನ್ನ ದೇವತೆಗಳೂ ಕೂಡ, ರಮಾ ಬ್ರಹ್ಮಾದಿ ದೇವತೆಗಳೂ ಕೂಡ ಆ ಭಗವಂತನ ತತ್ವವನ್ನ ತಿಳ್ಕೊಳ್ಬೇಕು ಅಂತ ಹೊರಟ್ರೆ ಪೂರ್ಣವಾಗಿ ತಿಳಿಲಿಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಅದನ್ನೇ ನಾರಾಯಣ ಪಂಡಿತಾಚಾರ್ಯರು ನ ರಮಾಪಿ ಪದಾಂಗುಲೀಲ ಸನ್ನಕಧೂರಾಜದನಂತ ಸದ್ಗುಣಾನ್ ಅಂತ ಹೇಳಿದರು. ಭಗವಂತನ ಗುಣಗಳನ್ನ ರಮಾದೇವಿ ಎಣಿಸ್ಲಿಕ್ಕೆ ಪ್ರಾರಂಭ ಮಾಡಿದರೆ ಇನ್ನೂ ಕಾಲ ಕಿರು ಬೆರಳಿನ ಉಗುರಿನಲ್ಲಿರ್ತಕ್ಕಂತಹ ಧೂಳಿನಲ್ಲೇ ಇದ್ದಾಳೆ, ಅದನ್ನು ದಾಟಿ ಇನ್ನು ಮುಂದೆ ಹೋಗ್ಲಿಕ್ಕಾಗಿಲ್ಲ. ಅಷ್ಟು ಅನಂತ ಗುಣ ಪರಿಪೂರ್ಣನಾಗಿರ್ತಕ್ಕಂಥವನು ಭಗವಂತ. ಅವನನ್ನ ಪೂರ್ಣವಾಗಿ ತಿಳಿಲಿಕ್ಕೆ ರಮಾದೇವಿಯಿಂದಲೇ ಸಾಧ್ಯ ಇಲ್ಲ ಅಂದ ಮೇಲೆ ಉಳಿದವರಿಂದ ಏನು ಸಾಧ್ಯ? ಆದ್ದರಿಂದಲೇ ನ ಆಪ್ನವನ್ನಂತ ಹೇಳ್ತು ಉಪನಿಷತ್. ದೇವಾಹ ನೈನದ್ದೇವಾಹ ಆಪ್ನುವನ್, ಅವನನ್ನು ಪೂರ್ಣವಾಗಿ ತಿಳಿಯಲಿಕ್ಕೆ ಯಾಕೆಂದನೂ ಸಾಧ್ಯ ಇಲ್ಲ. ಅಂತಹ ಭಗವಂತ ಅಂದ್ರೆ ಅನಂತ ಗುಣ ಪರಿಪೂರ್ಣನಾಗಿರ್ತಕ್ಕಂಥವನು ಆ ಭಗವಂತ ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಾನೆ. ಅವನು ಇಲ್ಲದೇ ಇರತಕ್ಕಂತಹ ಸ್ಥಳವೇ ಇಲ್ಲ. ಸರ್ವಜ್ಞನಾಗಿರ್ತಕ್ಕಂಥವನು ಭಗವಂತ. ಪೂರ್ವಂ ಅರ್ಷತ್, ಪರಿಪೂರ್ಣ ಜ್ಞಾನ. ಅಂತಹ ಭಗವಂತನನ್ನ ನಾವು ಚೆನ್ನಾಗಿ ತಿಳಿದುಕೊಂಡು ಆ ಭಗವಂತನಲ್ಲಿ ಸರ್ವ ಕರ್ಮಗಳನ್ನು ನಾವು ಸಮರ್ಪಣೆ ಮಾಡಬೇಕಂತ. ನಾವ್ಯಾರು ಮಾಡಲಿಕ್ಕೆ? ನಮ್ಮ ಒಳಗೆ ವಾಯುದೇವರು ಕೂತು ಆ ಕೆಲಸವನ್ನ ಮಾಡಿಸ್ತಾರಂತೆ. ಪ್ರತಿಯೊಬ್ಬ ಜೀವರ ಒಳಗೂ ಕೂಡ ವಾಯುದೇವರು ಕೂತು ಏನ್ ಮಾಡ್ತಾರೆ ಅಂತಂದ್ರೆ, ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ, ನಾವು ಮಾಡೋದು ಅಂತ ಹೇಳಬಾರದು, ಆದರೂ ನಮ್ಮ ಕೈಯಿಂದ ಭಗವಂತ ಏನು ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ, ಅಸ್ವತಂತ್ರರಾಗಿ ಪೂರ್ಣವಾಗಿ ಭಗವಂತನ ಇಚ್ಛಾ ಪ್ರಕಾರವಾಗಿ ನಾವೇನು ಕೆಲಸಗಳನ್ನು ಮಾಡ್ತಾ ಇದ್ದೇವೆ, ಆ ಎಲ್ಲ ಕೆಲಸಗಳನ್ನ ವಾಯುದೇವರು ಭಗವಂತನಿಗೆ ಅರ್ಪಣೆ ಮಾಡ್ತಾರಂತೆ. ತಸ್ಮಿನ್ ಅಪೋ ಮಾತರಿಶ್ವಾದಧಾತಿ. ನೋಡಿ, ಉಪನಿಷತ್ತು ತತ್ವವನ್ನು ಉಪದೇಶ ಮಾಡುವಾಗ ಭಗವಂತ ಸರ್ವೋತ್ತಮ ಎಂಬುದಾಗಿ ತಿಳಿಸುವ ಜೊತೆಯಲ್ಲಿಯೇ ವಾಯುದೇವರ ಜೀವೋತ್ತಮತ್ವವನ್ನು ಕೂಡ ತಿಳಿಸ್ತಾ ಇದೆ. ಹರಿ ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ ಎರಡೂ ಕೂಡ ಉಪನಿಷತ್ತಿನಿಂದಲೇ ಪ್ರತಿಪಾದ್ಯವಾಗಿದೆ ಎಂಬತಕ್ಕಂತಹ ವಿಷಯ ನಮಗೆ ಈ ಮಂತ್ರವನ್ನು ನೋಡಿದಾಗ ಗೊತ್ತಾಗ್ತದೆ. ಎಲ್ಲ ಜೀವರ ಒಳಗೆ ನಿಂತು ಆ ವಾಯುದೇವರು ಆ ಜೀವರು ಮಾಡ್ತಕ್ಕಂತಹ ಪ್ರತಿಯೊಂದು ಕರ್ಮಗಳನ್ನು ಕೂಡ ಆ ಭಗವಂತನಲ್ಲಿ ಅರ್ಪಣೆ ಮಾಡ್ತಾ ಇದ್ದಾರೆ. ಸರ್ವ ಕರ್ಮ ಸಮರ್ಪಣೆ, ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಹೇಳಿದರು. ಆ ವಾಯುದೇವರು ನಮ್ಮನ್ನ ಏನು ಆ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ, ಇದರಿಂದ ಗೊತ್ತಾಗ್ತದೆ ಎಲ್ಲ ಜೀವರಿಗಿಂತಲೂ ಕೂಡ ಉತ್ತಮರಾಗಿರ್ತಕ್ಕಂಥವರು ವಾಯುದೇವರು. ಯಾಕೆಂದ್ರೆ ಎಲ್ಲ ಜೀವರ ಒಳಗೂ ನಿಂತು ಆ ಕೆಲಸವನ್ನ ಅವರು ಮಾಡಿಸ್ತಾ ಇದ್ದಾರೆ ಅಂತಾದ್ರಿಂದ ಜೀವೋತ್ತಮತ್ವ ಎಂಬತಕ್ಕಂತಹ ತತ್ವನೂ ಕೂಡ ನಮಗೆ ಗೊತ್ತಾಗ್ತಾ ಇದೆ. ಅಂತಹ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ತದೇಜತಿ ತನ್ನೇಜತಿ, ತದ್ದೂರೆ ತದ್ವದಂತಿಕೆ, ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಭಾಷ್ಯತಃ. ಮೇಲ್ನೋಟಕ್ಕೆ ಪರಸ್ಪರ ವಿರುದ್ಧವಾದ ಮಾತುಗಳು ಅಂತ ಅನಿಸ್ತದೆ. ಅದಕ್ಕೆ ಇದನ್ನು ವೇದ ಮಂತ್ರಗಳು ಎಂಬುದಾಗಿ ಕರೆಯೋದು. ವೇದ ಮಂತ್ರಗಳಿಗೆ ಅರ್ಥವನ್ನು ನಾವು ಸುಮ್ಮನೆ ಯಾವುದೋ ಸಂಸ್ಕೃತದ ವ್ಯಾಕರಣವನ್ನು ಓದಿ, ಯಾವುದೋ ಕೋಶಗಳನ್ನು ಅಧ್ಯಯನ ಮಾಡಿ
ವೇದ ಮಂತ್ರಗಳಿಗೆ ಅರ್ಥವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವೇದ ಪ್ರವಚನಾಚಾರ್ಯ ಎಂಬುದಾಗಿಯೇ ಪ್ರಸಿದ್ಧರಾಗಿರ್ತಕ್ಕಂಥವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು. ಅವರು ತೋರಿಸಿಕೊಟ್ಟಿರ್ತಕ್ಕಂತಹ ಮಾರ್ಗದಲ್ಲಿಯೇ ವೇದಗಳಿಗೆ ಅರ್ಥವನ್ನು ನಾವು ಮಾಡಿದಾಗ ಮಾತ್ರ ಪರಿಪೂರ್ಣವಾದ ಅರ್ಥ ನಮಗೆ ಸಿಗಲಿಕ್ಕೆ ಸಾಧ್ಯ. ಆ ಭಗವಂತ ಅವನು ಸರ್ವತಂತ್ರ ಸ್ವತಂತ್ರ. ಆ ಭಗವಂತನಿಗೆ ಇರ್ತಕ್ಕಂತಹ ಶಕ್ತಿ ಅದು ಪರಿಪೂರ್ಣವಾದ ಶಕ್ತಿ. ಆದ್ದರಿಂದಲೇ ಅವನು ತದೇಜತಿ ತನ್ನೇಜತಿ, ತದ್ದೂರೇ ತದ್ದುದಂತಿಕೆ. ಅವನು ದೂರದಲ್ಲಿದ್ದಾನೆ, ಸಮೀಪದಲ್ಲೂ ಇದ್ದಾನೆ. ಏನರ್ಥ? ಎಲ್ಲ ಕಡೆಯೂ ವ್ಯಾಪ್ತನಾಗಿದ್ದಾನೆ. ಅಘಟಿತ ಘಟನಾ ಶಕ್ತಿ ಉಳ್ಳಂತಹ ಭಗವಂತನಿಗೆ ಇದೆಲ್ಲವೂ ಕೂಡ ಅವನಲ್ಲಿ ಕೂಡಲಿಕ್ಕೆ ಸಾಧ್ಯ. ಸರ್ವಸ್ಯ ಬಾಹ್ಯತಃ, ಈ ಜಗತ್ತಿನ ಹೊರಗೂ ಒಳಗೂ ವ್ಯಾಪ್ತನಾಗಿರ್ತಕ್ಕಂಥವನು ಭಗವಂತ. ಹಿಂದೆ ನಾನು ಹೇಳಿದ ಹಾಗೆ ತತ್ ಸೃಷ್ಟ ತದೇವಾನು ಪ್ರಾವಿಶತೆ, ಈ ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತಿನ ಒಳಗೆಲ್ಲ ತಾನು ತುಂಬಿ ನಿಂತ, ಜಗತ್ತಿನ ಹೊರಗೂ ನಿಂತ ವಿರಾಟ್ ರೂಪನಾಗಿರ್ತಕ್ಕಂಥವನು ಭಗವಂತ. ಅದನ್ನೇ ಬಾಹ್ಯಾಂಡ ಕೋಶಂ ಹರಿತೋಪಲಾಭಂ ಎಂಬುದಾಗಿ ವೇದವ್ಯಾಸದೇವರನ್ನ ಸ್ತೋತ್ರ ಮಾಡುವಾಗ ಆಚಾರ್ಯರು ಹೇಳಿದ್ದಾರೆ. ಈ ಜಗತ್ತಿನ ಹೊರಗೂ ಒಳಗೂ ತುಂಬಿರ್ತಕ್ಕಂಥವನು ಆ ಭಗವಂತ, ಪ್ರಕಾಶರೂಪಿಯಾಗಿರ್ತಕ್ಕಂತಹ ಭಗವಂತ. ಅದನ್ನೇ ಈ ಮಂತ್ರ ಹೇಳ್ತಾ ಇದೆ. ನಾವು ಈ ಭಗವಂತನ ತತ್ವವನ್ನ ತಿಳಿದುಕೊಂಡು ಈ ಉಪನಿಷತ್ತು ಹೇಳುವ ರೀತಿಯಲ್ಲಿ ಭಗವಂತನನ್ನ ಆರಾಧನೆಯನ್ನ ಮಾಡುವಾಗ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಕುರುಭುಂಕ್ಷ್ವ ಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ. ಭಗವಂತನ ಸ್ಮರಣೆ ಸದಾ ಕಾಲ ಮಾಡ್ತಾ ಇರಬೇಕು. ಹೇಗಿದ್ದಾನೆ ಭಗವಂತ? ಈಗ ಏನು ಈ 2-3 ಮಂತ್ರಗಳಲ್ಲಿ ಭಗವಂತನ ತತ್ವವನ್ನು ಉಪದೇಶ ಮಾಡಿದರೂ ಇದು ಭಗವಂತನ ಸ್ವರೂಪ. ಆ ಭಗವಂತನನ್ನು ಸದಾ ಧ್ಯಾನವನ್ನ ಮಾಡ್ತಾ ನಾವು ನಮ್ಮ ವರ್ಣಾಶ್ರಮ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನ ಮಾಡ್ತಾ ಇರಬೇಕು. ಮಾಡಿ ಭಗವಂತ ಕೊಟ್ಟದ್ದನ್ನ ತೇನ ತ್ಯಕ್ತೇನ ಭುಂಜೀಥಾಹ, ಮೊದಲನೇ ಮಂತ್ರ. ಕುರುವನ್ನೇವೇಹ ಕರ್ಮಾಣಿ, ಕುರು ಭುಂಕ್ಷ್ವ ಕರ್ಮ ನಿಜಂ ನಿಯತಂ. ಭುಂಕ್ಷ್ವ, ಏನು ಭುಂಕ್ಷ್ವ? ಭಗವಂತ ಕೊಟ್ಟಿದ್ದನ್ನ. ತೇನ ತ್ಯಕ್ತೇನ ಭುಂಜೀಥಾಹ, ಅದನ್ನೇ ಕುರು ಭುಂಕ್ಷ್ವ ಎಂಬುದಾಗಿ ಆಚಾರ್ಯ ಹೇಳಿದರು. ಹೀಗೆ ಈ ಉಪನಿಷತ್ತಿನ ಸಾರವನ್ನೇ ಆಚಾರ್ಯರು ಕೇವಲ ಒಂದು ಮಾತಿನಲ್ಲಿ ಅಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಉಪನಿಷತ್ತಿನಲ್ಲಿ ಭಗವಂತನ ತತ್ವವನ್ನು ಉಪದೇಶ ಮಾಡಿದ ಮೇಲೆ ಆ ಭಗವಂತ ಅವನನ್ನು ನಾವು ಚೆನ್ನಾಗಿ ತಿಳಿದುಕೊಂಡು ವಿಪರೀತ ಜ್ಞಾನವನ್ನು ಹೋಗಲಾಡಿಸಿಕೊಳ್ಳಬೇಕು. ಈ ರೀತಿ ಭಗವಂತನನ್ನು ನಾವು ತಿಳಿದುಕೊಂಡಾಗ ಅದರಿಂದ ಆಗತಕ್ಕಂತಹ ಫಲವನ್ನು ಕೂಡ ಆ ಉಪನಿಷತ್ತು ಮುಂದೆ ಹೇಳಿದೆ. ಅದನ್ನು ನಾವು ತಿಳಿದುಕೊಂಡ ಮೇಲೆ ಮುಂದೆ ಇದ್ದಕ್ಕಿದ್ದಂತೆ ಒಂದು ಮಂತ್ರ ಪ್ರಾರಂಭವಾಗ್ತದೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಈ ಮಂತ್ರ ಏನು ಹೇಳ್ತಾ ಇದೆ ಅಂತಂದ್ರೆ, ಭಗವಂತನನ್ನ ನಾವು ಧ್ಯಾನ ಮಾಡಬೇಕು, ಅವರ ಪ್ರಸಾದವನ್ನ ನಾವು ಅಪೇಕ್ಷಿಸಬೇಕು. ಭಗವಂತ ನಿನ್ನ ಪ್ರಸಾದ ನನ್ನ ಮೇಲೆ ಆಗಲಿ, ಪೂರ್ಣ ಅನುಗ್ರಹವನ್ನು ನನ್ನ ಮೇಲೆ ಮಾಡು ಎಂಬುದಾಗಿ ಕೇಳಿಕೊಳ್ಳಬೇಕು. ಇದು ಭಗವಂತನ ಸಾಕ್ಷಾತ್ಕಾರಕ್ಕೆ ಹೇತುವಾಗಿರ್ತಕ್ಕಂಥದ್ದು. ಕೇವಲ ಜ್ಞಾನದಿಂದ ಭಗವಂತನನ್ನು ನಾವು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅದ್ವೈತಿಗಳೆಲ್ಲ ಹೇಳ್ತಾರೆ,
ಜ್ಞಾನ ಬಂದ ಕೂಡಲೇ ಮೋಕ್ಷ ಆಗ್ತದೆ. ಮೋಕ್ಷ ಅಂದ್ರೆ ಅದು ಜ್ಞಾನ ಸ್ವರೂಪವಾಗಿರ್ತಕ್ಕಂಥದ್ದು. ಮೋಕ್ಷ ಪ್ರಕಾಶ ಸ್ವರೂಪವಾಗಿರ್ತಕ್ಕಂಥದ್ದು. ಅಜ್ಞಾನ ಹೋದ ಕೂಡಲೇ ಜ್ಞಾನ ಬಂದು ಬಿಡ್ತದೆ, ಕತ್ತಲೆ ಹೋದ ಕೂಡಲೇ ಬೆಳಕು ಬರ್ತದೆ. ಹಾಗೆ ಅಜ್ಞಾನ ಹೋದ ಕೂಡಲೇ ಜ್ಞಾನ ಬರ್ತದೆ. ಮಧ್ಯದಲ್ಲಿ ಭಗವಂತನ ಪ್ರಸಾದ ಬೇಕಾಗಿಲ್ಲ ಎಂಬುದಾಗಿ ಕೆಲವರು ಹೇಳ್ತಾರೆ. ಆದರೆ ಭಗವಂತನ ಪ್ರಸಾದ ಇಲ್ಲದೆ ಜ್ಞಾನವೂ ಬರಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಬಂದ ಮೇಲೂ ಕೂಡ ಮೋಕ್ಷ ಆಗಬೇಕಾಗಿದ್ರೆ ಆವಾಗಲೂ ಭಗವಂತನ ಪ್ರಸಾದದ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಗಳಲ್ಲಿ ಹೇಳ್ತಾ ಇದ್ದಾರೆ, ಏವಂ ಆದ್ಯ ಮಂತ್ರದ್ವಯೇನ ಉಕ್ತ ದಿಶಾ ಪ್ರಾಪ್ತಾಧಿಕಾರಂ ಶಿಷ್ಯಂ. ಎರಡು ಮಂತ್ರಗಳನ್ನ ಹೇಳಿ ಅಧಿಕಾರವು ಯಾವ ರೀತಿ ಇರಬೇಕು, ನಿಷ್ಕಾಮ ಕರ್ಮವನ್ನು ಮಾಡ್ತಾ ಭಗವಂತ ಕೊಟ್ಟದ್ದನ್ನು ಅನುಭವಿಸ್ತಾ ಈ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು ಎಂಬುದಾಗಿ ಅಧಿಕಾರವನ್ನು ಮೊದಲು ಎರಡು ಮಂತ್ರಗಳಲ್ಲಿ ಹೇಳಿ, ಆಮೇಲೆ ನಾಲ್ಕನೇ ಮಂತ್ರದಿಂದ ಅನೇಜದೇಕಂ ಎಂಬುದಾಗಿ ಭಗವಂತನ ತತ್ವವನ್ನು ನಿರೂಪಣೆ ಮಾಡಿ ಆಯಿತು. ಆಮೇಲೆ ಅದರ ಮುಂದಿನ ಮಂತ್ರಗಳಲ್ಲಿ ಎಷ್ಟು ಸರ್ವಾಣಿ ಕರ್ಮಾಣಿ ಎಂಬತಕ್ಕಂತಹ ಮಂತ್ರಗಳಿಂದ ಆ ಭಗವಂತನ ಸಾಕ್ಷಾತ್ಕಾರವೇ ಮೋಕ್ಷಕ್ಕೆ ಕಾರಣ ಎಂಬುದಾಗಿಯೂ ಹೇಳಿ ಆಯಿತು. ಆದರೆ ಆ ಸಾಕ್ಷಾತ್ಕಾರ ಕೇವಲ ನಾವು ಗ್ರಂಥಗಳನ್ನು ಅಧ್ಯಯನ ಮಾಡೋದ್ರಿಂದ, ಶ್ರವಣಾದಿಗಳನ್ನು ಮಾಡೋದ್ರಿಂದ ಮಾತ್ರ ಸಿಗೋದಿಲ್ಲ. ಭಗವಂತನ ಪ್ರಸಾದ ಅದಕ್ಕೆ ಅವಶ್ಯವಾಗಿ ಬೇಕು ಎಂಬತಕ್ಕಂತಹ ತತ್ವ ಅದನ್ನು ತಿಳಿಸ್ಲಿಕ್ಕೋಸ್ಕರ ಭಗವಂತನ ಪ್ರಾರ್ಥನೆಯನ್ನು ನಾವು ಅವಶ್ಯವಾಗಿ ಮಾಡಬೇಕು. ಅದಕ್ಕೋಸ್ಕರ ಈ ಮುಂದಿನ ಮಂತ್ರ ಹೊರಟಿದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲದೇ ಇದ್ರೆ ನಮಗೆ ಈ ಮಂತ್ರ ಯಾಕೆ ಬಂತು, ಹಿಂದಿನ ವಿಷಯಕ್ಕೂ ಈಗ ಹಿರಣ್ಮಯೇನ ಪಾತ್ರೇಣ ಎಂಬುದಾಗಿ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದಕ್ಕೂ ಏನು ಸಂಬಂಧ ಎಂಬುದಾಗಿ ಗೊತ್ತಾಗೋದಿಲ್ಲ. ಆವಾಗ ರಾಘವೇಂದ್ರ ಸ್ವಾಮಿಗಳ ಈ ಖಂಡಾರ್ಥವನ್ನು ನಾವು ನೋಡಿದಾಗ ಅರ್ಥ ಆಗ್ತದೆ. ಈ ರೀತಿ ಅಧಿಕಾರವನ್ನು ಸಂಪಾದನೆ ಮಾಡಿದ ಮೇಲೂ, ಜ್ಞಾನ ಸಂಪಾದನೆ ಮಾಡಿದ ಮೇಲೂ ಕೂಡ ಮೋಕ್ಷ ಆಗಬೇಕಾಗಿದ್ರೂ ಭಗವಂತನ ಪ್ರಸಾದದ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಭಗವಂತನ ಪ್ರಾರ್ಥನೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಎಂಬುದಾಗಿ ಈ ಮಂತ್ರ ತಿಳಿಸ್ತಾ ಇದೆ. ಹಿರಣ್ಮಯೇನ ಪಾತ್ರೇಣ ಎಂಬತಕ್ಕಂತಹ ಮಂತ್ರ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ನಮಗೆ ರಾಘವೇಂದ್ರ ಸ್ವಾಮಿಗಳ ಉಪಕಾರ ಪ್ರತಿಯೊಂದು ಹಂತ ಹಂತದಲ್ಲಿಯೂ ಕೂಡ ಆಚಾರ್ಯರ ಭಾಷ್ಯವನ್ನ ಮತ್ತು ಟೀಕಾಕೃತ್ಪಾದರ ಟೀಕೆಯನ್ನ ಓದಿದ ಮೇಲೂ ಕೂಡ ಖಂಡಾರ್ಥವನ್ನು ನಾವು ಅಧ್ಯಯನ ಮಾಡಿದರೆ ನಾವು ಇದುವರೆಗೆ ಆಚಾರ್ಯರ ಗ್ರಂಥದಲ್ಲಿ, ಟೀಕಾಕೃತ್ಪಾದರ ಗ್ರಂಥದಲ್ಲಿ ಏನು ನಾವು ನೋಡಿದ್ದೆವೋ ಆ ಎಲ್ಲ ವಿಷಯ ಮತ್ತೊಂದು ಸಲ ನಮಗೆ ದೃಢ ಆಗ್ತದೆ. ಅದನ್ನೆಲ್ಲ ಸಂಗ್ರಹ ಮಾಡಿ ರಾಘವೇಂದ್ರ ಸ್ವಾಮಿಗಳು ಖಂಡಾರ್ಥದಲ್ಲಿ ಅದನ್ನು ನಮಗೆ ಕೊಟ್ಟಿದ್ದಾರೆ. ಎಲ್ಲ ಖಂಡಾರ್ಥಗಳು ಕೂಡ ಹೀಗೆ ಆ ಉಪನಿಷತ್ತಿನ ಅರ್ಥವನ್ನು ನಮಗೆ ಮಾಡಿಕೊಳ್ಳಿಕ್ಕೆ ಸುಲಭವಾದ ರೀತಿಯಲ್ಲಿ ಆ ಮಂತ್ರಗಳ ಅರ್ಥವನ್ನು ಹೇಳೋದು, ಮತ್ತೆ ಬೇರೆಯವರ ವ್ಯಾಖ್ಯಾನಗಳೇನಿದೆ ಆ ಮಂತ್ರಗಳಿಗೆ ಅದರ ಅಸಾಮಂಜಸ್ಯವನ್ನ ತೋರಿಸ್ತಕ್ಕಂಥದ್ದು, ಆಚಾರ್ಯರ ಅರ್ಥ, ಆಚಾರ್ಯರು ತಿಳಿಸಿಕೊಟ್ಟಿರ್ತಕ್ಕಂಥ ಅರ್ಥವನ್ನು, ಜಯತೀರ್ಥರು ತಿಳಿಸಿಕೊಟ್ಟಿರ್ತಕ್ಕಂಥ ಅರ್ಥವನ್ನು ಕೆಲವು ಸಲ ಅದು ತುಂಬ ವಿಸ್ತಾರವಾಗಿ ಇದ್ದರೆ ಅದನ್ನು ಸಂಕ್ಷೇಪ ಮಾಡಿ ಅದನ್ನು ನಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಕ್ಕಂಥದ್ದು, ಈ ಎಲ್ಲ ವಿಷಯಗಳನ್ನು ನಾವು ಖಂಡಾರ್ಥದಲ್ಲಿ ಕಾಣಬಹುದು. ಅಂತಹ ಮಹದುಪಕಾರವನ್ನು ಮಾಡಿರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳು ಕೊನೆಯಲ್ಲಿ ಈ ಉಪನಿಷತ್ತಿನ ಕೊನೆಯ ಮಂತ್ರ ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಧ್ಯ ಅಸ್ಮಜ್ಜುಹುರಾಣಮೇನೋ
ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಇದು ಈ ಈಶಾವಾಸ್ಯೋಪನಿಷತ್ತಿನ ಕೊನೆ ಮಂತ್ರ. ನಾವು ಕೊನೆಯಲ್ಲಿ ಅಗ್ನ್ಯಂತರ್ಗತನಾಗಿರ್ತಕ್ಕಂತಹ ಆ ಭಗವಂತನನ್ನ ಧ್ಯಾನ ಮಾಡಿ ಅವನಲ್ಲಿ ಎಲ್ಲವನ್ನೂ ಕೂಡ ಸಮರ್ಪಣೆ ಮಾಡಿ ನಾವು ಏನೂ ಭಗವಂತನಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ನಮಸ್ಕಾರವನ್ನು ಮಾತ್ರ ನಾವು ಮಾಡಲಿಕ್ಕೆ ಸಾಧ್ಯ. ಶರಣಾಗತರಾಗಿ ಆ ಭಗವಂತನಿಗೆ ನಾವು ತಲೆಯನ್ನ ಬಾಗಬೇಕು ಎಂಬತಕ್ಕಂತಹ ವಿಷಯವನ್ನು ಉಪನಿಷತ್ತು ತಿಳಿಸ್ತಾ ಇದೆ. ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿದ ಮೇಲೆ ಆಚಾರ್ಯರ ಎಲ್ಲ ಗ್ರಂಥಗಳಲ್ಲಿ ಬಂದಿರತಕ್ಕಂತಹ ಅಭಿಪ್ರಾಯ, ಟೀಕಾಕೃತ್ವಾದ ಅಭಿಪ್ರಾಯವನ್ನೇ ನಾನು ತಿಳಿಸಿ ನಿಮಗೆ ಹೇಳಿದ್ದೇನೆ ಎಂಬುದಾಗಿ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹ, ಎಲ್ಲ ಖಂಡಾರ್ಥದ ಕೊನೆಯಲ್ಲಿಯೂ ಕೂಡ ರಾಘವೇಂದ್ರ ಸ್ವಾಮಿಗಳು ಹೇಳ್ತಕ್ಕಂತಹ ಮಾತಿದು. ಈ ಉಪನಿಷತ್ತಿನಲ್ಲಿ ಈಶಾವಾಸ್ಯೋಪನಿಷದ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹ, ಭಾಷ್ಯ ಮೊದಲಾದವುಗಳಲ್ಲಿ ಹೇಳಿರ್ತಕ್ಕಂಥದ್ದನ್ನು ಸಂಗ್ರಹ ಮಾಡಿ ನಾನು ಹೇಳಿದ್ದೇನೆ. ರಾಘವೇಂದ್ರೇಣ ಯತಿನ ಕೃತೋಯಂ ಶಿಷ್ಯಮಂಜಸ. ಇದು ಈ ಈಶಾವಾಸ್ಯೋಪನಿಷತ್ತಿನ ಖಂಡಾರ್ಥದಲ್ಲಿ ಬರ್ತಕ್ಕಂತಹ ಕೊನೆ ಒಂದು ಸ್ಪೆಷಲ್ ಏನು ಅಂದರೆ, ಬೇರೆ ಬೇರೆ ಖಂಡಾರ್ಥಗಳಲ್ಲೆಲ್ಲ ಹೇಳುವಾಗ ಪ್ರೀಣಾತು ಕೇಶವ, ಭಗವಂತನ ಪ್ರೀತಿಗೋಸ್ಕರ ಮಾಡಿದೆ, ಇದರಿಂದ ನನಗೆ ಭಗವಂತನ ಪ್ರಸಾದ ಆಗಲಿ ಅಂತೆಲ್ಲ ಕೇಳ್ತಾ ಬರ್ತಾರೆ. ಆದರೆ ಈ ಉಪನಿಷತ್ತಿನ ಕೊನೆಯಲ್ಲಿ ಮಾತ್ರ ಕೃತೋಯಂ ಶಿಷ್ಯ ಯಾಂಚಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಶಿಷ್ಯರು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದರಿಂದ ಅವರಿಗೋಸ್ಕರ ನಾನು ಈ ಗ್ರಂಥವನ್ನು ರಚನೆ ಮಾಡಿದ್ದೇನೆ. ಇದನ್ನು ನಾವು ಎಲ್ಲ ಆ ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳಿಗೂ ನಾವು ಇಟ್ಟುಕೊಳ್ಬೇಕು. ರಾಘವೇಂದ್ರ ಸ್ವಾಮಿಗಳು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಪರಿಮಳ, ಪ್ರಕಾಶ ಮೊದಲಾಗಿರ್ತಕ್ಕಂತಹ ದೊಡ್ಡ ದೊಡ್ಡ ಅದ್ಭುತವಾದ ಗ್ರಂಥಗಳನ್ನು, ನ್ಯಾಯಸುಧಾ, ಚಂದ್ರಿಕಾ ಮುಂತಾದ ಗ್ರಂಥಗಳಿಗೂ ಮಾಡಿದ್ದಾರೆ. ಅದೆಲ್ಲವೂ ಕೂಡ ತಾವು ದೊಡ್ಡ ಜ್ಞಾನಿಗಳು ತಮ್ಮ ಜ್ಞಾನವನ್ನ ಜಗತ್ತಿನಲ್ಲಿ ಪ್ರಕಾಶಪಡಿಸಬೇಕು ಎಂಬ ಒಂದು ಉದ್ದೇಶದಿಂದ ಮಾಡಿದ್ದಲ್ಲ. ಕೃತೋಯಂ ಶಿಷ್ಯ ಯಾಂಚಯ. ಆ ರಾಘವೇಂದ್ರ ಸ್ವಾಮಿಗಳ ಮಾತನ್ನೇ ನೋಡಿ, ಶಿಷ್ಯರ ಪ್ರಾರ್ಥನೆ, ಎಲ್ಲ ಶಿಷ್ಯರು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಸ್ವಾಮಿ, ಆಚಾರ್ಯರ ಗ್ರಂಥಗಳು, ಜಯತೀರ್ಥರ ಗ್ರಂಥಗಳು, ಈಗಿನ ಕಾಲ ಈಗಲೇ ಇಷ್ಟೊಂದು ಅಜ್ಞಾನ ಮಂದಮತಿಗಳು ಇದ್ದಾರೆ, ಇನ್ನು ಮುಂದೆ ಇದಕ್ಕಿಂತಲೂ ಜ್ಞಾನ ನಶಿಸಿ ಹೋಗ್ತಕ್ಕಂತಹ ಕಾಲ ಇದೆ, ಕಲಿಯುಗ. ಅಂತಹ ಅಲ್ಪ ಅಧಿಕಾರಿಗಳಿಗೂ ಕೂಡ ಅರ್ಥ ಆಗುವ ಹಾಗೆ ಸುಲಭ ರೀತಿಯಲ್ಲಿ ಗ್ರಂಥವನ್ನು ರಚನೆ ಮಾಡಬೇಕು ತಾವು ಎಂಬುದಾಗಿ ಶಿಷ್ಯರ ಪ್ರಾರ್ಥನೆ ಇತ್ತು. ಅದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಗಳು ಆ ಗ್ರಂಥಗಳನ್ನು ರಚನೆ ಮಾಡಿದರು ಎಂಬತಕ್ಕಂತಹ ವಿಷಯ ನಮಗೆ ಈ ಮಂತ್ರದ ಕೊನೆಯಲ್ಲಿ ನೋಡಿದಾಗ ಗೊತ್ತಾಗ್ತದೆ. ನಾನು ಮಾಡಿದ್ದು ಶಿಷ್ಯ ಯಾಂಚಯ, ಶಿಷ್ಯರ ಪ್ರಾರ್ಥನೆಯಿಂದ ಅವರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಗ್ರಂಥ. ಇದರಿಂದ ಭಗವಂತ ಪ್ರೀತನಾಗಲಿ. ಅದು ಉಳಿದ ಉಪನಿಷತ್ತಿನ ಖಂಡಾರ್ಥಗಳಲ್ಲಿ ನಾವು ನೋಡಿದಾಗ ಗೊತ್ತಾಗ್ತದೆ. ಭಗವಂತನ ಪ್ರೀತಿಗೋಸ್ಕರ ಸಮಸ್ತ ಗುಣ ಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಃ ಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟ ಪ್ರದಾಯಿನೇ. ಕೊನೆಯಲ್ಲಿ ಮಂಗಲಾಚರಣೆಯನ್ನು ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಆದಾವಂತೇಜ ಮಧ್ಯೇಜ ವಿಷ್ಣು ಸರ್ವತ್ರ ಗೀಯತೆ. ಮಂಗಲಾಚರಣೆಯನ್ನ ಪ್ರಾರಂಭದಲ್ಲೂ ಮಾಡಬೇಕು, ಕೊನೆಯಲ್ಲೂ ಮಾಡಬೇಕು, ಮಧ್ಯ ಮಧ್ಯದಲ್ಲೂ ಮಾಡಬೇಕು. ಪರಿಮಳಾದಿ ಗ್ರಂಥಗಳಲ್ಲಿ ಅಲ್ಲಲ್ಲಿ ಮಂಗಲಾಚರಣೆಯನ್ನು ಮಾಡಿ ತೋರಿಸಿದ್ದಾರೆ. ಇಲ್ಲಿ ಪ್ರಾರಂಭದಲ್ಲೂ ಮಂಗಲಾಚರಣೆ ಮಾಡಿದ್ದಾರೆ, ಕೊನೆಯಲ್ಲೂ ಮಂಗಲಾಚರಣೆಯನ್ನು ಮಾಡಿದ್ದಾರೆ. ಎಲ್ಲ ಖಂಡಾರ್ಥಗಳಲ್ಲೂ ಹಾಗೆ ಮಾಡ್ತಾ ಬರ್ತಾ ಇದ್ದಾರೆ. ಆ ಭಗವಂತ ಸಮಸ್ತ ಗುಣಪೂರ್ಣನಾಗಿರ್ತಕ್ಕಂಥವನು, ದೋಷ ದೂರ, ಯಾವ ದೋಷಗಳು ಅವನಲ್ಲಿ ಇಲ್ಲ. ವಿಷ್ಣವೇ, ಎಲ್ಲ ಕಡೆಗೆ ವ್ಯಾಪ್ತನಾಗಿರ್ತಕ್ಕಂಥವನು ಭಗವಂತ. ನಮಃ ಶ್ರೀ ಪ್ರಾಣನಾಥಾಯ, ಎಲ್ಲ ಜಗತ್ತಿಗೆ ಚೇಷ್ಟಕರಾಗಿರ್ತಕ್ಕಂತಹ ವಾಯುದೇವರಿಗೂ ಕೂಡ ನಾಥಾಯ, ಒಡೆಯನಾಗಿರ್ತಕ್ಕಂಥವನು. ಇದರಿಂದ ವಾಯುದೇವರಿಗೂ ಸ್ತೋತ್ರವನ್ನು ಮಾಡಿದ ಹಾಗಾಯಿತು.
ಭಕ್ತಾಭೀಷ್ಟ ಪ್ರದಾಯಿನೇ, ಭಕ್ತರ ಎಲ್ಲ ಅಭೀಷ್ಟಗಳನ್ನು ಕೊಡ್ತಕ್ಕಂಥವನು ಆ ಭಗವಂತ. ಆ ಭಗವಂತನ ಪೂರ್ಣಾನುಗ್ರಹ ಪಾತ್ರರಾಗಿರ್ತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳು. ನಾವು ಅವರನ್ನು ಸ್ತೋತ್ರ ಮಾಡುವಾಗ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳ್ತೇವೆ. ಯಾರು ಭಜನೆ ಮಾಡ್ತಾರೋ ಅವರಿಗೆ ಕಲ್ಪವೃಕ್ಷ ಇದ್ದ ಹಾಗೆ, ಯಾರು ನಮಸ್ಕಾರ ಮಾಡ್ತಾರೋ ಅವರಿಗೆ ಕಾಮಧೇನು ಇದ್ದ ಹಾಗೆ ಎಂಬುದಾಗಿ. ಇದನ್ನ ಎಷ್ಟೋ ಜನ ಬಹಳಷ್ಟು ಜನ ತಪ್ಪಾಗಿಯೇ ಅರ್ಥ ಮಾಡಿಕೊಂಡಿದ್ದಾರೆ. ಏನು ಕೇಳಿದರೂ ಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳು, ಅದಕ್ಕೋಸ್ಕರ ಅವರು ಅಷ್ಟು ಪಾಪ್ಯುಲರ್ ಆಗಿದ್ದಾರೆ. ನಾವು ಏನಾದರೂ ಬೇಕಾದರೆ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗಿ ಕೇಳೋಣ, ಕೊಡ್ತಾರೆ ಅಂತ. ಆ ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಿದಾಗ ಗೊತ್ತಾಗ್ತದೆ, ಅವರು ಕೊಟ್ಟಿರ್ತಕ್ಕಂತಹ ಜ್ಞಾನ ಮಾಗೃದ ಕಸ್ಯ ಸ್ವಿಧನಂ ತೇನ ತ್ಯತ್ತೇನ ಮುಂಜೀತಾ. ಅದನ್ನೇ ಆಚಾರ್ಯರು ಕುರು ಭಂಶಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ ಏನು ಹೇಳಿದ್ರು ಅದರ ಪೂರ್ಣ ವಿಸ್ತಾರವೇ ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳು. ಇಂತಹ ಜ್ಞಾನವನ್ನ ಆ ರಾಘವೇಂದ್ರ ಸ್ವಾಮಿಗಳು ನಮಗೆ ಕೊಟ್ಟಿದ್ದಾರೆ. ಅದು ಕಲ್ಪವೃಕ್ಷ, ಕಾಮಧೇನು ಅಂದ್ರೆ ಅದು. ನಮಗೆ ಬೇಕಾಗಿರ್ತಕ್ಕಂಥದ್ದೇನು? ನಾನು ಮೊದಲು ಪ್ರಾರಂಭ ಮಾಡುವಾಗ ಹೇಳಿದೆ, ಜ್ಞಾನ, ಭಕ್ತಿ, ವೈರಾಗ್ಯ, ಇದು ನಮಗೆ ಬೇಕಾಗಿರ್ತಕ್ಕಂತಹ ಅಧಿಕಾರ. ಇದನ್ನ ಕೊಡ್ತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳು. ಭಗವಂತನ ಅನುಗ್ರಹದಿಂದ ಭಕ್ತಾಭೀಷ್ಟ ಪ್ರದಾಯಿನೇ ಅಂತ ಸ್ತೋತ್ರ ಮಾಡಿದರು ರಾಘವೇಂದ್ರ ಸ್ವಾಮಿಗಳು. ತಾವು ಭಕ್ತರ ಅಭೀಷ್ಟ ಪ್ರದಾಯಿಗಳಾಗಿದ್ದಾರೆ ಈಗ. ಯಾಕೆ? ಆ ಭಗವಂತನ ಅನುಗ್ರಹ ಅವರ ಮೇಲೆ ಪೂರ್ಣವಾಗಿ ಇದೆ. ಅವರತ್ರ ಹೋಗಿ ನಾವು ಏನು ಕೇಳಬೇಕು? ಭಗವಂತನ ಜ್ಞಾನವನ್ನ, ಸರಿಯಾದ ಜ್ಞಾನವನ್ನ. ವಿಪರೀತ ಜ್ಞಾನ ಎಲ್ಲಿ ಬೇಕಾದರೂ ಸಿಗ್ತದೆ. ಯಾವ ಟಿವಿ ಚಾನಲ್ಗೆ ಹೋಗಿ ಹಾಕಿದರೂ ಕೂಡ ಏನೋ ತತ್ವ ಅಂತ ಬರ್ತದೆ. ಎಷ್ಟೋ ಚಾನೆಲ್ಗಳಿದೆ, ಭಕ್ತಿ ಅಂತ ಹೇಳಿ ಉಪದೇಶ ಮಾಡ್ತಾರೆ. ಆದರೆ ಅದರ ಹಿಂದೆ ನಾವು ಹೋದರೆ ಸರಿಯಾದ ಜ್ಞಾನ ಬರ್ತದೆ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ. ಸರಿಯಾದ ಜ್ಞಾನ, ಯಥಾರ್ಥವಾಗಿರ್ತಕ್ಕಂತಹ ಭಗವಂತನ ತತ್ವ ಅದು ನಮಗೆ ಬರಬೇಕಾಗಿದ್ರೆ ಅದು ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಮಾತ್ರ ಬರಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ರೆ ಅಸುರ್ಯ ನಾಮತೆ ಲೋಕಾಹ ಅಂಧೇನ ತಮಸಾವೃತಾಹ ಎಂಬುದಾಗಿ ಹೇಳಿದ ಹಾಗೆ ದುರ್ಗತಿ ಸಿಗತಕ್ಕಂತಹ ಒಂದು ಸಂದರ್ಭ ಇದೆ. ಅದಕ್ಕೋಸ್ಕರ ಆ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗಿ ನಾವು ಏನೇನೋ ಕೇಳೋದಕ್ಕಿಂತ ಭಗವಂತನ ಸರಿಯಾದ ತತ್ವವನ್ನು ನಮಗೆ ತಿಳಿಸಿಕೊಡಿ, ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನು ನಮಗೆ ತಂದುಕೊಡಿ, ಆ ಜ್ಞಾನವನ್ನು ನಮಗೆ ಕೊಡುವ ಮೂಲಕ ಭಗವಂತನ ಪೂರ್ಣ ಅನುಗ್ರಹ ನಮ್ಮ ಮೇಲೆ ಆಗುವ ರೀತಿಯಲ್ಲಿ ಮಾಡಿ ಎಂಬುದಾಗಿ ನಾವು ಕೇಳಿದಾಗ ಆ ರಾಘವೇಂದ್ರ ಸ್ವಾಮಿಗಳಿಗೆ ಬಹಳಷ್ಟು ಸಂತೋಷ ಆಗ್ತದೆ. ಅದನ್ನೇ ಅವರು ಪ್ರಹ್ಲಾದರಾಜರಾಗಿರುವಾಗಲೂ ಕೂಡ ಹೇಳಿದರು. ಭಗವಂತನ ಹತ್ರ ಹೋಗಿ ಅದು ಬೇಕು ಇದು ಬೇಕು ಅಂತ ಕೇಳಿ ಸೇವೆಯನ್ನು ಮಾಡಿದರೆ ನಸ ಭಕ್ತ ಸವೈ ವಣಿಕ್, ಅವನೊಬ್ಬ ವ್ಯಾಪಾರಿ, ಭಕ್ತ ಅಲ್ಲ ಎಂಬುದಾಗಿ ಹೇಳಿರ್ತಕ್ಕಂತಹ ಆ ಪ್ರಹ್ಲಾದರಾಜರ ಹತ್ರ ಹೋಗಿ ನಾವು ಆ ಯಾವುದೋ ಒಂದು ವಿಷಯ ಪದಾರ್ಥಗಳನ್ನ, ಲೌಕಿಕವಾಗಿರ್ತಕ್ಕಂತಹ ಪದಾರ್ಥಗಳನ್ನು ನಾವು ಕೇಳಿದರೆ ಅದು ಅಪಚಾರ ಆಗ್ತದೆ. ಇಂತಹ ಉತ್ತಮವಾಗಿರ್ತಕ್ಕಂತಹ ತತ್ವಗಳನ್ನ ಖಂಡಾರ್ಥ ಮೊದಲಾಗಿರ್ತಕ್ಕಂತಹ ಗ್ರಂಥಗಳಲ್ಲಿ, ಪರಿಮಳಾದಿ ಗ್ರಂಥಗಳಲ್ಲಿ ಉಪದೇಶವನ್ನು ಮಾಡಿರ್ತಕ್ಕಂತಹ ರಾಯರತ್ರ ನಾವು ಉತ್ತಮವಾಗಿರ್ತಕ್ಕಂತಹ ಜ್ಞಾನವನ್ನ ಕೊಡಿ ಎಂಬುದಾಗಿ ಕೇಳೋಣ. ಆ ಮೂಲಕ ಆ ಭಗವಂತನ ಅನುಗ್ರಹವನ್ನ, ವಾಯುದೇವರ ಅನುಗ್ರಹವನ್ನ ಸಂಪಾದನೆ ಮಾಡೋಣ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ರಾಘವೇಂದ್ರ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವೇದವ್ಯಾಸ ದೇವರಲ್ಲಿ ಸಮರ್ಪಣೆ ಮಾಡ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.
ಇದುವರೆಗೆ ಮಾಳಗಿ ಗುರುರಾಜಾಚಾರ್ಯರು ಈಶಾವಾಶೋಪನಿಷತ್ತಿನ ಖಂಡಾರ್ಥವನ್ನ ಗುರುರಾಜರ ಅಂತರಂಗವನ್ನು ಬಹಿರ್ಗತ ಮಾಡಿದಂತೆ ನಿಜವಾಗಲೂ ಸಂಸ್ಕೃತದಲ್ಲಿ ಇರತಕ್ಕಂಥದನ್ನ ಕನ್ನಡದಲ್ಲಿ ಸಾಮಾನ್ಯ ಎಲ್ಲರಿಗೂ ಕೂಡ ಅರ್ಥವಾಗುವಂತೆ ಆಚಾರ್ಯರು ಇದು ಮಾಡ್ತಕ್ಕಂಥ. ಕೊನೆಗೆ ಆಚಾರ್ಯ ಹೇಳಿದರು, ರಾಯರನ್ನ ಏನು ಕೇಳಬೇಕೋ ಅದನ್ನು ಕೇಳತಕ್ಕಂಥವರಾಗಲಿ. ಶಿಷ್ಯ ಯಾಂಚ ಅಂತ ಹೇಳಿದ್ರು, ಶಿಷ್ಯರ ಅಪೇಕ್ಷೆಯ ಮೇರೆಗೆ ನಾನು ಇದನ್ನು ಮಾಡಿದ್ದೇನೆ ಅಂತ ರಾಯರೇ ಹೇಳೋ ಕಾಲಕ್ಕೆ, ಅಂದ್ರೆ ಶಿಷ್ಯರು ಏನು ಕೇಳಿದ್ರೆ ರಾಯರು ಕೊಡ್ತಾರ ಅಂದಷ್ಟ ಕೇವಲ ಐಹಿಕವಾಗಿರ್ತಕ್ಕಂಥವುಗಳನ್ನು ಕೇಳೋದ್ರಲ್ಲೇ ನಮ್ಮ ಜೀವನ ಎಲ್ಲ ಕಳ್ಕೊಂಡ್ಬಿಟ್ರೆ, ಒಬ್ಬ ಮಹಾರಾಜನ ಹತ್ರ ಹೋಗಿ ಅವ್ನಿಗೇನಾದ್ರೂ ಕೊಡಬಲ್ಲ, ನಮ್ಮ ಬಗ್ಗೆ ಅಷ್ಟು ಇದ್ದು ನನಗೆ ಒಂದು ಹುಣಸೆಹಣ್ಣು ಕೊಡು ಅಂತ ಕೇಳಿದಷ್ಟು ದೌರ್ಭಾಗ್ಯರು ನಾವು ಆಗ್ತೇವೆ. ಆ ಕಾರಣದಿಂದ ರಾಯರಲ್ಲಿ ನಮ್ಮ ಪ್ರಾರ್ಥನೆ ಹೇಗಾಗಬೇಕಂದ್ರೆ, ಜ್ಞಾನಂ ಭಕ್ತಿಂಚ ವೈರಾಗ್ಯಂ ದತ್ವಾತ್ವಂ ರಕ್ಷ ರಕ್ಷಮಾಂ. ಸ್ವಾಮಿ ಜ್ಞಾನ ಭಕ್ತಿ ವೈರಾಗ್ಯಗಳು ಕೊಡ್ರಿ ಅಂತ ನಾವು ಕೇಳಿದ್ರೆ ಕೊಡ್ಲಿಕ್ಕೆ ಸಮರ್ಥರಿರೋ ಕಾಲಕ್ಕೆ ನಾವು ಅಂಥವ್ರು ಅದೇ ಕೇಳಬೇಕು. ಆ ಕೇಳ್ತಕ್ಕಂಥ ಒಂದು ಬುದ್ಧಿ ನಮಗೆ ಕೊಡ್ಲಿ ಅಂತ ಹೇಳ್ತಾ, ಇದುವರೆಗೆ ಉಪನ್ಯಾಸ ಮಾಡಿರ್ತಕ್ಕಂಥ ಆಚಾರ್ಯರಿಗೆ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣಾ ಸಮಿತಿ ಮತ್ತು ಚೆನ್ನೈನ ಸರ್ವಮೂಲ ಪ್ರತಿಷ್ಠಾನದ ಎರಡು ಸಂಸ್ಥೆಗಳ ಪರವಾಗಿ ಅನಂತ ಧನ್ಯವಾದ ಅರ್ಪಣೆ ಮಾಡ್ತಾ, ಶ್ರೀಗಳವರ ಹಸ್ತದಿಂದ ಗುರುರಾಜರ ಪ್ರಸಾದ ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ. ಇನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಪಾದಂಗಳವರು ಗುರುರಾಜರ ಗುರುಸ್ತೋತ್ರದ ಭವ್ಯ ಸ್ವರೂಪವನ್ನು ಕರುಣಿಸಬೇಕಾಗಿ ಪ್ರಾರ್ಥನೆ.